ಈ ಮನೆಗೆ ಬಂದಾಗಿದ್ದ ನಾನ್ ವೆಜ್ ತಿಂದೆ, ಬರೀ ಪುಳ್ಚಾರು ಊಟ ತಿಂದು ನನ್ನ ನಾಲ್ಗೆ ಕೆಟ್ಟು ಕೆರೆ ಆಗಿ. ಇಲ್ಲಿ ಏನಿಲ್ಲ ನಿನ್ ಅವತಾರ ಬಿಡೇನು ನಿನ್ನ ಪದ ತರ ದೇವ್ ಪದ ಇಟ್ಕೊಂಡ್ಬಿಟ್ಟಿರ್ತೀವಿ. ಬಾಯಲ್ಲಿ ನೀರ್ ಬತ್ತಿತಾ ನಿನಗಲ್ಲ ನನಗಿದು. ನಮ್ಮ ಹೊಟ್ಟೆ ಗುಂಗುರ್ ಕೂದ್ಲು ಅಂತ ಇಲ್ಲ, ನಾನು ಊಟತಾನೆ ಬಿಯರ್ ಕುಡ್ಕೊಂಡ್ ಬೆಳೆದೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ನನ್ನ ಜೀವಕ್ಕೆ ತೊಂದರೆ ಅದ. ಸುಧಾರಾಣಿ ತರ ಇದ್ದ ನನ್ನ ಮಾಲಾಶ್ರೀ ಮಾಡ್ಬಿಟ್ರಲ್ಲ ಫ್ರೆಂಡ್ಸ್, ಒಂದೇ ಒಂದ್ ಏರ್ ಕಟ್ ಅಲ್ಲಿ 3 ಮುದ್ದೆ ತಿನ್ಬಿಡ್ತೀಯಾ? ತಿನ್ನು. ಈ ಕೆಲಸ ಮಾಡೋಷ್ಟ್ರಲ್ಲಿ ನನ್ನ ಜೀವ ಬಾಯಿ ಬರ್ತೈತಪ್ಪ ಸ್ವಾಮಿ. ವೆಜ್ ಗೋಬಿ ಬರೀ ವೈಟ್ ಕಲರ್ ಐತೆ ಗೋಬಿ ಮೇಲೆ ಅನ್ನೋದೇ ಮರ್ತ್ಬಿಟ್ಟಿದೀನಿ. ಜೋಕ್ ಮಾಡಕ್ಕೂ ಒಂದು ಇತಿಮಿತಿ ಬೇಕು. ಇಷ್ಟನ್ನು ಉಪ್ಪಾಕಿ ಬೇಯಿಸಾಕಿದ್ದೀನಿ ಫ್ರೆಂಡ್ಸ್. ಬಾರ ನಾವ್ ಹೋದ್ಮೇಲೆ ಎಲ್ಲ ಅಟ್ಯಾಕ್ ಮಾಡಿದ್ ಬಂದ್ರೆ ಒಂದ್ ಮೂಲೆ ಹೋಗಿ ಸೇರ್ಕೊಬಿಡ್ತೀಯಾ? ನಾವ್ ತಗೊಳಕ್ ಬಂದ್ರೆ ನಮ್ಗೆ ಕೆಲಸ ಕೊಡ್ತಿತ್ತಲ್ಲ ಇವಣ್ಣ. ಈ ಕಡೆಯಿಂದ ನೋಡಿದ್ರೆ ಕುದುರೆ ಈ ಕಡೆ ತಿರುಗ್ತೈತೆ, ಆ ಕಡೆಯಿಂದ ನೋಡಿದ್ರೆ ಆ ಕಡೆ ಕುದುರ್ತೀವಿ. ಹ್ಯಾಪಿ ಮನೆ ಓಪನಿಂಗ್ ಅಂತ ಹಾಕ್ತಾರ. ತುಳಸಿ ಗಿಡದ ಹತ್ರ ಗಣೇಶನ್ ಇಡಬಾರ್ದು, ಗಣೇಶನ್ಗೆ ತುಳಸಿ ಸೋಕ್ಬಾರ್ದು. ಅವ್ರಿಬ್ರು ಜಗಳ ಮಾಡ್ಕೊಂಡವ್ರು ಯಾವಾಗ ಸುಮಾರು ವರ್ಷಗಳಿಂದ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಡೂಪರ್ ಆಗಿದ್ದೀನಿ. ಯಾಕೆ ಮೇಕಪ್ ಮಾಡಿರೋ ಬಟ್ಟಿಟ್ಟಿಲ್ಲ ಅಂತ ಏನು ಅನ್ಕೋಬೇಡಿ ಫ್ರೆಂಡ್ಸ್. ಇವಾಗ ನನ್ನ ಮುಖದ ಮೇಲೆ ಒಂದು ಪ್ರಯೋಗ ಮಾಡ್ಬೇಕು ಅಂತಿದ್ದೀನಿ. ಅದೇ ತುಂಬಾ ದಿನ ಆಯ್ತಲ್ಲ ಫ್ರೆಂಡ್ಸ್, ಫೇಸ್ ಬೇಕು ಅದೆಲ್ಲ ಹಾಕಿ, ಅದಕ್ಕೆ ಹಾಕೋಣ ಅಂತ. ನಿನ್ನೆ ವಿಡಿಯೋ ನೋಡ್ಬಿಟ್ಟು ತುಂಬಾ ಜನ ಕೇಳಿದ್ರಿ, ಶಿವಣ್ಣ ಎಲ್ಲಿ 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 ಅಂತ. ಇಲ್ಲಿ ಫ್ರೆಂಡ್ಸ್ ಲೈಟ್ ಹಾಕ್ತೀನಿ, ಇಲ್ಲಾಂದ್ರೆ ಕಾಣಿಸಲ್ಲ. ಈ ಮನೆಗೆ ಬಂದಾಗಿದ್ದ ನಾನ್ ವೆಜ್ ತಿಂದೆ, ಬರೀ ಪುಳ್ಚಾರು ಊಟ ತಿಂದು ನನ್ನ ನಾಲ್ಗೆ ಕೆಟ್ಟು ಕೆರೆ ಆಗಿ ಕೆಂಗೇರಿ ಬೋರಿ ಆಗಿದೆ. ಏನ್ ಮಾಡಕ್ಕಾಗಲ್ಲ. ಅಷ್ಟೇ ಫ್ರೆಂಡ್ಸ್, ಲೈಟ್ ಆಫ್ ಮಾಡ್ಬೇಕು. ಫ್ರೆಂಡ್ಸ್ ಇವತ್ತು ಯಾಕಾದ್ರೂ ಎದ್ನು ಅಂತ ಅನ್ನಿಸ್ತೈತೆ. ಯಾಕಂದ್ರೆ ಒಂದು ವಾರದ ಪಾತ್ರೆಗಳು. ಅಪ್ಪಿ ಪಾತ್ರೆ ಉಜ್ಜಕ್ಕೆ ಹೆಲ್ಪ್ ಮಾಡ್ಕೊಡು, ಇಬ್ರು ಪೂಜೆ ಮಾಡ್ಬಿಡೋಣ ಫ್ರೆಂಡ್ಸ್. ಅದೇನಂದ್ರೆ ಒಂದ್ ವಾರ ಮಲಗಿದ್ನಲ್ಲ, ಪಾತ್ರೆಗಳು ಸಹ ತೊಳೆದಿಲ್ಲ. ನಿನ್ನೆಯಿಂದ ಅಡ್ಗೆ ಮಾಡ್ತಾ ಇದ್ದೀನಿ, ಅದೇ ಪಾತ್ರೆನೇ ಎಷ್ಟು ಬೇಕಷ್ಟು ತೊಳ್ಕೊಂಡು ಮಾಡ್ತಾ ಇದ್ದೆ. ಅದಕ್ಕೆ ಇವಾಗ ಎಲ್ಲ ಎತ್ತು ನೀರ್ ಮನೇಲಿ ಹಾಕ್ಬಿಟ್ಟಿದ್ದೀನಿ. ಬಳಸಿರೋ ಪಾತ್ರೆ ಜೊತೆಗೆ ಬಳಸ್ತಿರೋ ಎಲ್ಲ ಹಾಕ್ಬಿಟ್ಟಿದ್ದೀನಿ, ಧೂಳು ಕುತ್ಕೊಂಡೈತೆ ಅನ್ಬಿಟ್ಟು. ಇವಾಗ ನೀರ್ ಮನೆ ನೋಡಿದ್ರೆ ನನಗೆ ಪಾಕಿಸ್ತಾನ ನೋಡ್ ತರ ಫೀಲ್ ಆಗ್ತೈತೆ, ಸಖತ್ ಬೇಜಾರಾಗ್ತೈತೆ ಫ್ರೆಂಡ್ಸ್. ಯಾಕಾರ ಎದ್ದು ಅನಿಸ್ತೈತೆ. ಆರಾಮಾಗೇ ಇತ್ತು ನನ್ನ ಜೀವನ, ಒಂದು ವಾರ ಮೂಲೆಯಲ್ಲಿ ಎಲ್ಲ ನಾನೇ ಎದ್ದು ತಪ್ಪು ಮಾಡ್ಕೊಂಡೆ ಅನಿಸ್ತೈತೆ. ಟಾಮ್ ಗುಡ್ ಮಾರ್ನಿಂಗ್. ಟಾಮ್ ಇಲ್ಲಿ ಇಲ್ಲಿ ಏನಿಲ್ಲ ನಿನ್ ಅವತಾರ. ಓಕೆ ಬಿಡಿ ಫ್ರೆಂಡ್ಸ್, ಶಿವ ಅರ್ಜೆಂಟ್ ಆಗಿ ರೆಡಿ ಆಗ್ತೈತೆ. ಈಗ 8:15 ಆಯ್ತು ಫ್ರೆಂಡ್ಸ್ ಟೈಮು. ಇಷ್ಟೊತ್ತು ನಾನು ಎಲ್ಲ ಕೆಲಸ ಮುಗಿಸ್ಬಿಡ್ತಾ ಇದ್ದೆ. ಬೆಳಗ್ಗೆ ಎದ್ದಾಗಿಂದ 6 ಗಂಟೆಯಿಂದ ಮಾಡ್ತಾನೆ ಇದ್ದೀನಿ. ಧೂಳು ಕ್ಲೀನು ಅದು ಇದು ಎಲ್ಲ ಕೆಲಸನೇ ಸಾಕ್ತಾ ಇಲ್ಲ ನನಗೆ. ಒಂದು ವಾರ ಯಾಕಾದ್ರೂ ಮಲಗೋದು ಅನಿಸ್ತಿದೆ. ಮಲಗಿರೋದ್ಕಿಂತ ನನಗೆ ನಾನೇ ಪನಿಷ್ಮೆಂಟ್ ತಗೊಂಡಂಗೈತೆ. ಎಷ್ಟು ಕೆಲಸ ಫ್ರೆಂಡ್ಸ್ ನನಗೆ. ಅಯ್ಯೋ ದೇವ್ರೆ. ಅದಕ್ಕೆ ಎನರ್ಜಿ ಬೇಕಲ್ಲ, ಎನರ್ಜಿ ಜೊತೆಗೆ ಡಾಕ್ಟರ್ ನನಗೊಂದು ಮೆಡಿಸನ್ ಕೊಟ್ಟವ್ರ ಫ್ರೆಂಡ್ಸ್, ಹಾಲ್ ಜೊತೆ. ಹಿಂಗೆ ಫ್ರೆಂಡ್ಸ್, ಹಾಲುಗಳು ಹೊಟ್ಟೆ ಕಿಚ್ಚಾದಾಗ ಹೋಗ್ತಾ ಇರ್ತವೆ. ಡಾಕ್ಟರ್ ಮೆಡಿಸನ್ ಕೊಟ್ಟವ್ರೆ ಫ್ರೆಂಡ್ಸ್ ನನಗೆ. ಅದು ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಪೌಡ್ರು. ಯಪ್ಪ ಹೆಂಗೈತೆ ಅಂದ್ರೆ ವಿಷ ತರ ಐತೆ. ಅದ್ರ ಬದಲು ಡಾಕ್ಟರ್ ವಿಷನೇ ಬರ್ಕೊಟ್ಬಿಟ್ಟಿದ್ರೆ, ನೀನ್ ಇಷ್ಟೆಲ್ಲ ಕಾಯಿಲೆ ಇಟ್ಕೊಂಡು ಯಾಕಮ್ಮ ಬದುಕಿದ್ಯಾ ಅಂತ ವಿಷ ಬರ್ಕೊಟ್ಟಿದ್ರು, ಆರಾಮಾಗಿ ಕುಡಿದ್ಬಿಡ್ತೈತೆ. ಅಷ್ಟು ಒಂಥರ ಐತೆ ಅದು. ಅರ್ಧ ಗ್ಲಾಸ್ ಟೀ ಕಾಯಿಸ್ಬೇಕಂತೆ ಫ್ರೆಂಡ್ಸ್, ಅದಕ್ಕೆ ಕಾಯಿಸ್ತಾ ಇದೀನಿ ಇದನ್ನ. ಓಕೆ ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದಾನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಪ್ರಪಂಚದಲ್ಲಿ ಇಷ್ಟೇ ಟೀ ಮಾಡೋ ಏಕೈಕ ವ್ಯಕ್ತಿ ಅಂದ್ರೆ ನಾನೇ ಫ್ರೆಂಡ್ಸ್. ಇಷ್ಟೇ ಕುಡಿಯೋ ಶಿವ ವೇಸ್ಟ್ ಮಾಡ್ತಿದ್ದೆ, ಜಾಸ್ತಿ ಕೊಟ್ಟರು ಚೆಲ್ಬಿಡ್ತಿದ್ದೆ. ಅದಕ್ಕೆ ಅಳತೆ ಮಾಡಿ ಇಷ್ಟೇ ಎಷ್ಟು ಮಾಡಿದೀನಿ ಸ್ಟ್ರಾಂಗ್ ಆಗಿ. ಸಂಜೆ ತನಕ ಹೊಟ್ಟೆ ಹಸುವಾಗ್ಬಾರ್ದು ಈ ತರ ಟೀ ಕುಡಿದ್ರೆ. ತಗೋಪಿ ಎಲ್ಲಿ ಕುಡ್ದೆ? 5 ರೂಪಾಯಿಗೆ. ಮತ್ತೆ ಇನ್ಮೇಲೆ ಊಟನ ಅಲ್ಲೇ ತಿನ್ಕೋ, ನಾವು ಮನೇಲಿ ಅಡ್ಗೆ ಮಾಡಲ್ಲ. ನನಗೂ ತಂದ್ಬಿಡಂಗೆ. ಬೇಕ್ರಿಲಿ ಟೀ ಕುಡಿಯೋದು ಅಭ್ಯಾಸ ಮಾಡ್ಕೊಂಡೈತೆ ಫ್ರೆಂಡ್ಸ್ ನಾನು. 1 ವಾರ ಮಲಗಿದ್ದಕ್ಕೆ, ಇನ್ನೊಂದು ತಿಂಗಳು ಮಲಗಿದ್ರೆ ಬೇರೆ ಸಂಸಾರನೇ ಹೋಗ್ತಾ ಇತ್ತು. ನಾವ್ ಹಂಗೆ ಏನಾದ್ರು ಹುಷಾರಿಲ್ಲ ಗಂಡನ್ಗೆ ಅನ್ಬಿಟ್ರು ಆಚೆ ಹೋಗಿ ಟೀ ಕುಡಿಯೋದು, ಹೋಟ್ಲಲ್ಲಿ ಊಟ ತಿನ್ನೋದು ಮಾಡ್ತೀವಾ? ಏನೋ ಹಂಗೆ. ಇದು ರಾಘವೇಂದ್ರ ಫಿಲಮ್ ಐತಲ್ಲ ಫ್ರೆಂಡ್ಸ್, ರಾಘವೇಂದ್ರ ಸ್ವಾಮಿದು, ಲಕ್ಷ್ಮಿ ಅವ್ರದ್ದು. ಬಿಡೇನು ನಿನ್ನ ಪದ ತರ ದೇವ್ ಪದ ಇಟ್ಕೊಂಡ್ಬಿಟ್ಟಿರ್ತೀವಿ. ಗಂಡಂದ್ರ ತರ ಎಲ್ಲ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ನಾವು. ಆರಾಮಾಗಿರ್ತಾರಪ್ಪ, ಮನ ಪ್ರಶಾಂತವಾಗೈತೆ ಹುಷಾರಿದ್ದೆ ಇರೋದಕ್ಕೆ ಅಂತ. ಬೇಜಾರಾಗ್ತೈತೆ ಫ್ರೆಂಡ್ಸ್, ನಮಗೂ ದುಃಖ ಇದೆ, ಅದ್ರ ನಾವು ಹೇಳ್ಕೊಳಲ್ಲ ಅಷ್ಟೇ. ಯಪ್ಪ ಈ ಹಾಲು ಸ್ಮೆಲ್ಗೆ ನನ್ಗೆ ಹೊಟ್ಟೆಲ್ಲ ಒಂಥರ ಆಗ್ತೈತೆ. ಆದ್ರೆ ಏನ್ ಮಾಡಕ್ಕಾಗಲ್ಲ ಫ್ರೆಂಡ್ಸ್, ನಾವು ಹುಷಾರಾಗ್ಬೇಕಂದ್ರೆ ಕುಡಿಲೇಬೇಕು. ದೊಡ್ಡ ಗ್ಲಾಸಲ್ಲಿ ಹಾಲು ಕುಡಿಯಕ್ಕೆ ಹೇಳಿದ್ದು, ನಾನು ಚಿಕ್ಕ ಗ್ಲಾಸಲ್ಲಿ ಪೌಡರ್ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಯಾರು ಕುಡಿತಾರ ಹೋಗಿ ಫ್ರೆಂಡ್ಸ್? ಇಷ್ಟು ಕುಡಿತಾರದೇ ಡಾಕ್ಟರ್ ಪುಣ್ಯ. ನಾನು ಏನ್ ತಪ್ಪು ಮಾಡಿದೀನಿ?
ಯಾವ ನಾಯಿಗೆ ಬೇಕು ನಿನ್ನ ಋಣ. ಟಾಮು ಒಂದ್ ವಾರದಿಂದ ಬರೀ ಬ್ರೆಡ್ ಹಾಕಿದ್ದೀನಿ ಅವನ್ಗೆ, ಬರೀ ಹಾಲು ಹಾಕ್ದ ಅವನ್ಗೆ, ಬರೀ ಬ್ರೆಡ್ ಕೊಟ್ರೆ ಎತ್ಕೊಂಡ್ ಹೋಗ್ತಾನೆ ಮರಿಗಳಿಗೆ. ಹಾಲು ಕೊಟ್ಬಿಟ್ಟು ಮರಿ ನೋಡ್ಕೊಬರೋಣ. ಇವಾಗ ಸೇರ್ಸಲ್ತು, ಇಲ್ಲಿ ಕರ್ಕೊ ಬಂದಿದ್ದಾನೇನೆ. ಸೇರ್ಸಲ್ತು ಇವಾಗ. ಯಾಕೆ ಗೊತ್ತೆ, ಅಲ್ಲಿ ಹೊಟ್ಟದ್ವಲ್ಲ ಕಳ್ಸಿದ್ರೆ ಎಲ್ಲೋಗ್ಬಿಟ್ಟು ಅವ್ ಮನೆ ಕಡೆ ಹೊಟ್ಟದು. ಏನಾರ ಇಲ್ಲಿದ್ರೆ ಮಾತ್ರ ಸೇರ್ಸ್ತದೆ, ಆ ಕಡವರ ಸೇರ್ಸಲ್ತು. ಹೌದಾ ಓಡಿಸ್ಕೊತಿದೆ. ಎಸ್, ಬಾಯಲ್ಲಿ ನೀರ್ ಬತ್ತಿತಾ ನಿನಗಲ್ಲ ನನಗಿದು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಟಾಮಗ್ ಗೊತ್ತಾಗುತ್ತೆ ಬೆಳಿತಾ ಬೆಳಿತಾ ಅವರು ನಮ್ಮ ಮಕ್ಳಲ್ಲ ಬೇರೆಯವ್ರ ಮಕ್ಕಳು ಅಂತ. ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ವೈಟ್ಗೆ. ಅವನ್ದಿದ್ದ ಪೀಸ್ ಪೀಸ್ ಬಟ್ಟೆ ಎಲ್ಲ ಬಿಸಾಕ್ಬಿಟ್ಟು ಹಾಸಿಗೆ ಮೇಲೆ ಹಾಕೋದು ಒಂದು ಬಟ್ಟೆ ಇತ್ತು ಫ್ರೆಂಡ್ಸ್, ನೀಟಾಗಿ ಹೋಗ್ಬಿಟ್ಟು. ಯಾರದು? ನಿಮ್ಮ ವಂಶಸ್ಥರಲ್ಲಿ ರೀಲ್ಸ್ ಹುಚ್ಚಿರೋ ನಾನು ಒಬ್ಳೆ ಮಾತ್ರ ಅನ್ಕೊಂಡಿದ್ದೆ. ಹುಡ್ಗನ ಅವನೇ ನಾನು ನೋಡಿ, ನಾನ್ ರೀಲ್ಸ್ ಮಾಡೋದು ನೋಡ್ಬಿಟ್ಟು ಆ ಹುಡುಗನೂ ರೀಲ್ಸ್ ಮಾಡಿದೆ. ಇವ್ರ ಅಕ್ಕನ ಮಗ. ಫ್ರೆಂಡ್ಸ್ ಏನವ್ರವ್ರ ಖುಷಿ, ನನಗೆ ದುಃಖ ಈ ಹಾಲು ನೋಡಿದ್ರೆ. ನಿಂಗೊಂದು ಸರ್ಪ್ರೈಸ್ ತೋರ್ಸ್ಲಾ? ಶಾಕ್ ಆಗ್ಬೇಡ, ಇದನ್ನ ಗಟ್ಟಿ ಹಿಡ್ಕೊ. ಯಾವ್ದು ಕಾಂಪ್ಲೆಕ್ಸ್ ನಂಬರ್ ಕಾಲಿಂಗಲ್ಲಿ ಇಟ್ಕೊ. ಏನಿಲ್ಲ, ಕಣ್ಬಿಟ್ ನೋಡು. ಗುಂಗುರು ಕೂದಲು, ಗುಂಗುರು ಕೂದಲು ಅಂತ ಕಟ್ ಮಾಡ್ತಾ. ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ ನೋಡಿ ಫ್ರೆಂಡ್ಸ್. ಅಷ್ಟೇ ಫ್ರೆಂಡ್ಸ್, ನಮ್ ಫ್ರೆಂಡ್ಸ್ ಕೇಳಿದ್ರು, ನನ್ನ ಕ್ಲೋಸ್ ಫ್ರೆಂಡ್ಸು, ಏರ್ ಕಟ್ ಮಾಡಿಸ್ತೀಯ ಶಿವಣ್ಣ ಬೈಯಲ್ಲ ಅಂತ. ಆ ಶಿವಣ್ಣ ಬೈಯಕ್ಕೆ ಶಿವ ನನ್ನ ತಲೆ ಮಾಲೀಕನ ಏನೋ ತೋಟದಲ್ಲಿ ಕುಂಬಳಕಾಯಿ ಅವು ಕತ್ಕೊಂಡು ಹೋದ್ರೆ ಕಟ್ ಮಾಡಿಸ್ತಾರೆ ಬೈಯಕ್ಕೆ. ನನ್ನ ತಲೆಗೆ ನಾನೇ ಮಾಲೀಕ. ನೀವೇನ್ ಗೊಬ್ಬರ ಹಾಕಿ ಬೆಳೆಸಿದೀಯಪ್ಪ, ಗೊಬ್ಬರ ಎಣ್ಣೆ ಅದು ಇದಾಕಿ ನನ್ನ ತಲೆ ನನ್ನ ಇಷ್ಟ ತಾನೇ. ಚೆನ್ನಾಯ್ತಾ ಹೇರ್ ಸ್ಟೈಲ್? ಈಗ ನಾನೇನೋ ನಿಮ್ಮೂರ್ಗ್ ಬಂದ್ರೆ ಹಿಂಗೆ ಬರೋದು, ನಾನು ಹಿಂಗ್ ತಲೆ ಬಚ್ಕೊಂಡು ಹಿಂಗ್ ಬರ್ತಾರದೆ. ಟಾಮ್, ಹೌ ಇಸ್ ಹೇರ್ ಸ್ಟೈಲು? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಇನ್ ಸ್ವಲ್ಪ ಅಮ್ಮ ಇಷ್ಟು ಕಟ್ ಮಾಡ್ಬಿಟ್ಟಿದ್ರೆ ಇಂದಿರಾ ಗಾಂಧಿ ಅವ್ರ ತರ ಆಗ್ಬಿಡ್ತಾ ಇದ್ದೆ ನಾನು. ಸದ್ಯ ಎಷ್ಟಾದ್ರೂ ಬಿಟ್ಟವ್ರೆ. ಎಷ್ಟು ಹೇರ್ ಚಿಕ್ಕದಿರ್ತೈತೋ ಅಷ್ಟು ಬುದ್ಧಿವಂತರು ಫ್ರೆಂಡ್ಸ್. ಯಾವ ಲೆಕ್ಕದ ಮೇಲೆ ಹೇಳ್ತಾ ಇದ್ದೀನಿ ಅಂದ್ರೆ ಇಂದಿರಾ ಗಾಂಧಿ ಅವ್ರ ಲೆಕ್ಕದಲ್ಲಿ. ಹೆಂಗ್ ಕಟ್ ಮಾಡೋರೇನೋ ಗೊತ್ತಿಲ್ಲ. ಚೆನ್ನಾಗೈತೆ ತಾನೇ ಹೇರ್ ಸ್ಟೈಲು? ಹಾಲು ಜಿಡ್ಡು ಸ್ಮೆಲ್ ಹೊಡಿತೈತೆ. ನೀರ್ ಹಾಕಿನ ಕಾಯಿಸ್ಕೊಂಡೆ, ಆದ್ರೆ ಜಾಸ್ತಿ ನೀರ್ ಹಾಕೊಂಡು ಕುಡಿಬಾರ್ದು, ಅದ್ರಲ್ಲಿರೋ ಪ್ರೋಟೀನ್ ಎಲ್ಲ ಹೋಗ್ಬಿಡ್ತೈತೆ. ಕಹಿ ಕಹಿಯಾದ ಪೌಡರ್ ಅನ್ನು ಮಿಕ್ಸ್ ಮಾಡ್ಕೊಳ್ಬೇಕು, ಘಟ ಘಟ ಅಂತ ಕುಡಿಬೇಕು. ಇವಾಗ ಹಾಕ್ದೆ, ಹಾಲು ತಣ್ಣಗಾದ್ಮೇಲೆ ಹಾಕೊಂಡು ಕುಡಿಬೇಕು. ಮೊದ್ಲೇ ಕಲ್ಸಿಕ್ಬಾರ್ದು ಬಿಸಿಲಿ. ಹಾಲ್ ಸ್ಮೆಲ್ಲೇ ಇಷ್ಟ ಆಗಲ್ಲ, ಅದ್ರಲ್ಲಿ ಇದು ಸ್ಮೆಲ್ ಬೇರೆ. ಅವ್ರು ಕುಡಿತಾರೆ ಚೆನ್ನಾಗಿ, ನೋಡಿದ್ಯಲ್ಲ? ಇಲ್ಲ, ನಾನು ಊಟತಾನೆ ಬಿಯರ್ ಕುಡ್ಕೊಂಡ್ ಬೆಳೆದೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ನನ್ ನಾಯಿ ಹಾಲು ಕುಡ್ ಬೆಳದ್ ನಂಗಾರೆ. ಅವಮ್ಮ ಎತ್ಕೋತಾನೆ ಇರ್ಲಿಲ್ಲ ಅಂತೆ ನನ್ನ. ಬಿಸಾಕ್ರಿ ಆಚೆ ಅನ್ನೋರಂತೆ. ನಿಜ ಫ್ರೆಂಡ್ಸ್, ನಮ್ಮಮ್ಮ ಹೆಂಗ್ ಬೆಳದ್ನ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಅವಾಗ ಚಿಕ್ಕೋಳ್ಳ, ನಂಗೆ ನೆನಪಿಲ್ಲ. ಕಣ್ಣು ಮುಚ್ಚ ಕುಡಿಯಲಿ, ಹಂಗೆ ಹೋಗ್ಬೇಡ. ಇನ್ನೂ ನೀರು ಮಾಡ್ಕೋಬೇಕಾಯ್ತು. ಕಣ್ಣು ಮುಚ್ಚ ಹಂಗೆ ಕುಡಿ, ಬಳಬಂದು ಕುಡಿ. ಮಾತ್ರ ನುಂಗೋರು ಹೆಂಗ್ ನುಂಗ್ತಾರೆ? ಮಾತ್ರ ಬೇಕಾದ್ರೆ ನುಂಗ್ಬಿಡ್ತೀನಿ. ಈ ತರ ಟಾನಿಕ್ ಅಂದ್ರೆ ಆಗಲ್ಲ ನನಗೆ, ಪೌಡ್ರು ಅಂದ್ರೆ. ಓಕೆ ಫ್ರೆಂಡ್ಸ್, ಈಗ ಹೆಂಗಿದ್ರು ನಂದು ಪೂಜೆ ಇಲ್ಲ ಇವತ್ತು, ನಾಳೆ ಮಾಡ್ಕೊಳ್ತೀನಿ. ಸಂಜೆ ಮೇಲೆ ದೇವ್ರ ಸಾಮಾನೆಲ್ಲ ತೊಳೆದು ನಾಳೆ ಶುಕ್ರವಾರದಿಂದ ಪೂಜೆ ಮತ್ತೆ ಸ್ಟಾರ್ಟ್ ಮಾಡ್ಕೋಬೋದು. ಅಷ್ಟೇ ನಾನು ಪಾತ್ರೆ ತೊಳ್ಬಿಟ್ಟು ಮೊದಲು ಅಡುಗೆ ಮಾಡ್ಬಿಡ್ತೀನಿ. ಆಮೇಲೆ ಮನೆ ಕ್ಲೀನಿಂಗ್ ಅದೆಲ್ಲ ಸಂಜೆ ಬೇಕಾದ್ರೂ ಮಾಡ್ಕೋಬೋದು.
ಶಿವ ಕೆಲ್ಸಕ್ಕೆ ಹೋಯ್ತಲ್ಲ ಫ್ರೆಂಡ್ಸ್, ಹಸ್ವಾಗ್ಬಿಡ್ತೈತೆ. ಈಗ 9 ಗಂಟೆ 10 ಗಂಟೆ ಅಷ್ಟೆಲ್ಲ ಅಡುಗೆ ಮಾಡಬೇಕಂದ್ರೆ ಈ ಪಾತ್ರೆಗಳನ್ನ ಅಪ್ಪ ದೇವರೇ ಏನು ಹಿಂಗಿದ್ದಾವೆ. ಒಂದು ವಾರಕ್ಕೆ ಇಷ್ಟು ಪಾತ್ರೆ ಫ್ರೆಂಡ್ಸ್. ನಾನು ಅಡುಗೆ ಮಾಡಲಿಲ್ಲ ಏನಿಲ್ಲ, ನಿನ್ನೆಯಿಂದ ಮಾತ್ರ ಅಡುಗೆ ಮಾಡ್ತಿರೋದು, ಅಷ್ಟಕ್ಕೆ ಇಷ್ಟು ಪಾತ್ರೆ. ಇದೆಲ್ಲ ನೋಡಿ ನನಗೆ ಒಂದೇ ಒಂದು ಅನಿಸಿದ್ದು ಫ್ರೆಂಡ್ಸ್, ಹುಷಾರಿಲ್ಲದೆ ಮಲಗಬಾರ್ದು, ಹುಷಾರಿಲ್ಲಂದ್ರೂ ಮನೆ ಕೆಲಸ ಮಾಡಬೇಕು. ಯಾಕೆ ಪಾತ್ರೆ ತೊಳಿತಿದ್ರೆ ಬಂದು ನಡುತ್ತಾ ಅವನೇ ಇಲ್ಲಿ ಕುತ್ಕೊಂಡು ಬೈಲಿ ಬೆಂಕಿ ಕಾಯುವಂತೆ ಬೈಲಿಗೆ. ನೀನು ಯಾರು ಎದ್ದಾಳ ಅಂದವ್ರೆ ಇಷ್ಟೊತ್ತಿಗೆ? ಇಲ್ಲಿ ಬಾ, ಅಲ್ಲಿ ಬೆಂಕಿ ಕಾಯಿ ಬಾ. ಏನಾಯ್ತು ಇವನಿಗೆ? ಚಳಿನಾ? ಬಾ ಬಾ ಹೋಗ್ಲಿ, ಹತ್ರ ಬಂದು ನೋಡು, ನಡುಕ್ತಾವನೆ ಫುಲ್ಲು. ಚಳಿನಾಟ? ಬೆಂಕಿನ ಕಾಯಿ ಅಂದ್ರೂ ಕಾಯ್ತಾ ಇಲ್ಲ ನೋಡು, ನಡುಕ್ತೈತೆ. ಅಯ್ಯೋ ಚಳಿಗೆ ಎಲ್ಲಿ ಏನ್ ಕೆಲ್ಸಕ್ಕೆ ಹೋಗಿದೆ ರಾತ್ರಲ್ಲ? ನನ್ನ ಜೀವಕ್ಕೆ ತೊಂದರೆ ಆದ್ರೆ ಇವ್ರುಗಳೇ ಕಾರಣ. ಇವ್ರುಗಳಿಗೆ ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆಗಳು ಕೊಡ್ಸಿ. ನಾನು ಕಾನೂನು ಕೈ ಎತ್ಕೊಂಡಿಲ್ಲ, ಅದಕ್ಕೋಸ್ಕರ ಕಾನೂನು ನಾನು ಮರ್ಯಾದೆ ಕೊಡ್ತೀನಿ. ಕಾನೂನು ಪ್ರಕಾರ ಈ ನನ್ನ ಮಕ್ಕಳಿಗೆ ಶಿಕ್ಷೆಗಳು ಕೊಡ್ಬೇಕು. ನನ್ನ ಜೀವಕ್ಕೆ ತೊಂದರೆ ಆದ್ರೆ ಓಕೆ. ಹೋಟೆಲ್ ಬೆಂಕಿ ಹಾಕಿ ಕಣ ಹತ್ರ ಇರುಟಾಮ್ ಬಂದೆ. ನಿಮ್ಗೆ ಚಳಿ ಜಾಸ್ತಿ ಆಗ್ಬಿಟ್ಟೈತೆ. ಈ ತರ ಕೆಂಡನ ಎಲ್ಲ ಸ್ವಲ್ಪ ಹಾಕೊಂಡಿಟ್ರೆ ಬೆಚ್ಚಗಿರ್ತೈತೆ ಅವನು. ಅವ್ನು ಮೊದಲೇ ತಡೆಯಲ್ಲ, ಬೇಸಿಗೆಗಾಲದಲ್ಲೇ ಬೆಡ್ಶೀಟ್ ಹಚ್ಕೊಂಡು ಮಲ್ಕೋತಾನೆ. ಅಲ್ಲೇ ಇರೋ ಬೆಚ್ಚಗಾಗ್ತೈತೆ, ಇವಾಗ ನಡುತ್ತಾ ಇಲ್ಲ. ಅಲ್ಲೇ ಇರೋ ಟಾಮ್, ಬೆಚ್ಚಗಾಗ್ತೈತೆ. ಫ್ರೆಂಡ್ಸ್, ಪಾತ್ರೆ ಎಲ್ಲ ತೊಳೆಯೋಷ್ಟಲ್ಲಿ 11 ಗಂಟೆ ಆಗೋಯ್ತು. ನನಗೆ ಫೇಸ್ ಪ್ಯಾಕ್ ಬೇಕಾಗಿ ಅವತಾರದಲ್ಲಿ ಅನಿಸ್ತಿದೆ. ಹೊಟ್ಟೆಗೆ ಊಟ ಮುಖ್ಯ, ಅದಕ್ಕೆ ಫ್ರೆಶ್ ಆಗ್ಬಿಟ್ಟು ಮೊದಲು ಅಡುಗೆ ಮಾಡ್ತೀನಿ. ಫೇಸ್ ಪ್ಯಾಕ್ ಕತೆ ನಾಳೆ ನೋಡೋಣ. 2000 years later. ಸುಧಾರಾಣಿ ತರ ಇದ್ದ ನನ್ನ ಮಾಲಾಶ್ರೀ ಮಾಡ್ಬಿಟ್ರಲ್ಲ ಫ್ರೆಂಡ್ಸ್, ಒಂದೇ ಒಂದು ಏರ್ ಕಟ್ ಅಲ್ಲಿ. ಅಯ್ಯೋ ದೇವ್ರೆ, ಈ ನೈಟಿನ ನಾನು ವಿಡಿಯೋಸ್ ಅಲ್ಲಿ ಹಾಕೋಬಾರ್ದು ಅಂತ ಅನ್ಕೊಂಡಿದ್ದೆ ಫ್ರೆಂಡ್ಸ್. ಸ್ಲೀವ್ಲೆಸ್ ಚೆನ್ನಾಗಿ ಕಾಣಿಸಲ್ಲ ಅಂತ. ಸ್ಲೀವ್ಲೆಸ್ ಅಲ್ಲ, ಒಂದ್ ಸ್ವಲ್ಪ ಸ್ಲೀವ್ ಐತೆ, ಚೆನ್ನಾಗಿ ಕಾಣಿಸ್ತೈತೆ, ಆರಾಮಾಗಿ ಫ್ರೀ ಆಗಿರ್ತೈತೆ ಅನ್ಬಿಟ್ಟು ಹಾಕೊಂಡೆ. ಚೆನ್ನಾಗಿ ಕಾಣಿಸ್ತಾ ಇದೀನಲ್ಲ ಫ್ರೆಂಡ್ಸ್. ಇನ್ನೊಂದ್ ಸ್ವಲ್ಪ ಹೊತ್ತು ಹೋದ್ರೆ ಇಲ್ಲೇ ತಲೆ ಸುತ್ತ ಬೀಳೋ ತರ ಆಗೈತೆ ಪರಿಸ್ಥಿತಿ. ಫೈನಲಿ ನಾನು ನೈಟಿ ಹಾಕೊಂಡು ಆಂಟಿ ಆದೆ ಫ್ರೆಂಡ್ಸ್, ಆಂಟಿ ಆದೆ. ಅದಕ್ಕೆ ಈಗ ಇದೇ ಖುಷಿ ಅಲ್ಲ, ಇದು ಬೇಜಾರಿನ ವಿಷಯ. ನಾನು ಹೇರ್ ಸ್ಟೈಲ್ ನೋಡೋ ನನಗೆ ಹುಚ್ಚಿಟ್ಟೈತೆ ಫ್ರೆಂಡ್ಸ್. ಏನೋ ಡ್ರೈ ಆಗ್ಬಿಟ್ಟು ಎಲ್ಲ ಈ ತರ ಬಫ್ ತರ ಇದ್ರೆ ವಾ ಎಷ್ಟ್ ಚಂದ ಅನ್ನಿಸ್ತೈತಿ. ಇಲ್ಲಿ ನೋಡಿದ್ರೆ ನೀರಿಂದ ಅದ್ದಿ ಆಚೆ ಬಿಟ್ಟಿರೋ ಕೋಳಿ ಪುಕ್ಕ ತರ ಆಗಿದ್ದೀನಿ. ಉಪ್ಪಿಟ್ಟು ಚಿತ್ರಾನ್ನ ಎಲ್ಲ ನೆನಪಾಗ್ತೈತಿ ಇದೇ ಟೈಮಲ್ಲಿ. ತಿನ್ಬೇಕು ಅನ್ನೋ ಟೈಮಲ್ಲಿ ನೆನಪಾಗಲ್ಲ. ಹಸಿಮೆಣಸಿನಕಾಯಿ ತಿನ್ನಂಗಿಲ್ವಂತೆ, ಹೊಟ್ಟೆ ಉರಿ ಜಾಸ್ತಿ ಆಗ್ತೈತಂತೆ ಎಲ್ಲಾರ್ಗು. ಅವ್ರಿವ್ರು ನೋಡಿದ್ರೆ ಹೊಟ್ಟೆ ಉರಿ ಬರ್ತೈತಿ, ಎಲ್ಲರಿಗೂ ಅಲ್ಲ, ಶತ್ರುಗಳಿಗೆ. ನನಗೆ ಖಾರ ತಿಂದ್ರೆ ಹೊಟ್ಟೆ ಉರಿ ಜಾಸ್ತಿ ಆಗ್ತೈತೆ. ಅದಕ್ಕೆ ನಾನೊಂದು ಕಡಲೆ ಹುಳಿ ಮಾಡ್ತೀನಿ ಫ್ರೆಂಡ್ಸ್. ಮುದ್ದೆ ತಿನ್ಬೇಕು ಅನಿಸ್ತೈತೆ, ಅದಕ್ಕೆ ಕಡಲೆ ಹುಳಿ ಮಾಡ್ತೀನಿ. ಈಗ 12 ಗಂಟೆ ಆಗುತ್ತೆ ಟೈಮು. ಒಂದೇ ಸಲ ಊಟಕ್ಕೆ ಮಾಡ್ಕೊಳ್ತೀನಿ, ಸುಸ್ತಾಗ್ತೈತೆ. ತಂಗಳ ಪಾಯಸ ಒಂದು ಸ್ವಲ್ಪ ತಿನ್ಬಿಟ್ಟು ಕಡಲೆ ಹುಳಿ ಮಾಡ್ತೀನಿ ಫ್ರೆಂಡ್ಸ್. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಹುಣಸೆ ರಸ, ಕೊತ್ತಂಬರಿ, ಕರಿಬೇವು, ಕಡಲೆ ಕಾಳು ಇವಿಷ್ಟು ಎತ್ಕೊಂಡಿದ್ದೀನಿ. ಅರ್ಜೆಂಟಿಗೆ ಮನೇಲಿ ತರಕಾರಿ ಇಲ್ಲ ಅರ್ಜೆಂಟಾಗಿ ಅಡುಗೆ ಆಗಬೇಕು, ಇಲ್ಲ ಬಾಯಿ ಕೆಟ್ಟಿದೆ ಹುಳಿಯಾಗಿ ತಿನ್ನಬೇಕು ಅಂದರೆ ಇದೇ ಸಾಂಬಾರೇ ನಮ್ಮ ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು. ಆದರೆ ಈ ಸಾಂಬಾರು ಆಲ್ಮೋಸ್ಟ್ ಯಾವ ಗಂಡು ಮಕ್ಳಿಗೂ ಇಷ್ಟನೇ ಆಗಲ್ಲ. ಮನೇಲಿ ಏನಾದರೂ ರೇಷನ್ ಇಲ್ಲದೆ ಇದ್ದಾಗ ಮಾಡಿದ್ರೆ ಸುಮ್ಮನೆ ತಿಂತಾರೆ. ಅದಕ್ಕೆ ಈ ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಸಾಸಿವೆ, ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ರುಬ್ಬಿ ಸಹ ಮಾಡ್ಬೋದು. ಈಗೇನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಅದರೆಲ್ಲದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ರುಬ್ಕೊಂಡು ಆಮೇಲೆ ಕಾಳು ಹಾಕ್ಕೊಳ್ಳೋದು ಅಷ್ಟೇ, ಒಗ್ಗರಣೆ ಹಾಕ್ಕೊಂಡು ಆ ಥರನೂ ಮಾಡ್ಬೋದು. ಆದರೆ ಈ ಸಾಂಬಾರುಗಳನ್ನ ನಮ್ಮ ಮನೇಲಿ ಮಾತ್ರ
ರುಬ್ದೇ ಮಾಡಿದ್ರೇ ಶಿವಾಗ ಇಷ್ಟ ಆಗೋದು. ಸ್ವಲ್ಪ ಕಾಯಿ ಎಲ್ಲ ಸಿಕ್ಕಿದ್ರೆ ತಿನ್ನಲ್ಲ. ಅದಕ್ಕೆ ನಾನು ಯಾವಾಗಲೂ ಈ ಸಾಂಬಾರನ್ನ ಸ್ವಲ್ಪನೇ ಮಾಡ್ಕೊಳ್ತಾ ಇರ್ತೀನಿ. ಹೆಂಗಿದ್ರು ವೇಸ್ಟ್ ಆಗ್ತೈತೆ, ನಾನು ಒಬ್ಬಳೇ ತಿನ್ನಬೇಕು, ಶಿವ ಸರಿಯಾಗಿ ತಿನ್ನಲ್ಲ ಅಂತ. ನೋಡಿದ್ರೆ ಇವತ್ತು ನನಗಿಂತ ಜಾಸ್ತಿ ಶಿವನೇ ತಿಂದಿತ್ತು, ಅಷ್ಟು ಟೇಸ್ಟಾಗಿ ಬಂದಿತ್ತು. ಹಿಂಗೆ ಫ್ರೆಂಡ್ಸ್, ನಾನು ಯಾವಾಗ ಕಡಿಮೆ ಸಾಂಬಾರು ಮಾಡ್ತೀನೋ ಅವು ಸಿಕ್ಕಾಪಟ್ಟೆ ಟೇಸ್ಟಾಗಿ ಬರ್ತೈತೆ. ಇನ್ನೂ ತಿನ್ನೋಣ ಅನಿಸ್ತಾ ಇರ್ತೈತೆ. ಮತ್ತು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಈ ಥರ ಟ್ರೈ ಮಾಡಿದ್ರೆ ನಾನು ಇವತ್ತು ಮಾಡಿದಷ್ಟು ಟೇಸ್ಟ್ ಬರೋದೇ ಇಲ್ಲ. ಹುಳಿ ಸಾಂಬಾರುಗಳಿಗೆ ಕೆಲವೊಂದು ಹೆಣ್ಮಕ್ಳು ಜಾಸ್ತಿ ಮಿಸ್ಟೇಕ್ ಮಾಡ್ಕೋತಾರೆ. ಆ ಮಿಸ್ಟೇಕೇ ಹುಳಿ ಹಾಕೋದ್ರಲ್ಲಿ ಜಾಸ್ತಿ ಹುಳಿ ಹಾಕ್ಬಿಡ್ತಾರೆ. ಹುಳಿ ಲೈಟಾಗಿರಬೇಕು, ಅವಾಗ ಸೂಪರಾಗಿರುತ್ತೆ ಟೇಸ್ಟು. ಸಾಂಬಾರು ಪುಡಿ ಉಪ್ಪು ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಹುಣಸೆ ರಸ ಎಲ್ಲ ಹಾಕಿ ಕುದಿಸ್ಕೊಳ್ಳೋದಷ್ಟೇ. ಕಡಿಮೆ ಅಂದರೆ ಒಂದು 10 ನಿಮಿಷದಲ್ಲಿ ಅಡುಗೆ ಆಗಿಬಿಡ್ತೈತೆ. ಅಷ್ಟು ಸಿಂಪಲ್ ಅಡುಗೆ ಇದು. ಮನೆಗೆ ಯಾರಾದರೂ ನೆಂಟರು ಬಂದರೆ ಅರ್ಜೆಂಟಾಗಿ ಮಾಡ್ಬೇಕಂದ್ರೆ ಇದನ್ನು ಮಾಡಿಬಿಟ್ರೆ ಮನೆ ಬಿಟ್ಟು ಓಡೋಗ್ಬಿಡ್ತಾರೆ. ನಮ್ಮ ಕಡೆ ನೆಂಟರು ಬಂದಾಗ ಈ ಥರ ಸಾಂಬಾರುಗಳು ಮಾಡಿದ್ರೆ ಬೈಕೊಳ್ತಾರೆ. ಅದು ಈ ಸಾರು ಮಾಡಿದ್ರೆ ಹುಳಿ ಸಾರುಗಳು ಬೈಕೋತಾರೆ. ಅದಕ್ಕೆ ಆ ಅರ್ಥದಲ್ಲಿ ಹೇಳಿದೆ. ಆಮೇಲೆ ಸಾಂಬಾರನ್ನ ಸೈಡ್ಗೆ ಇಟ್ಕೊಂಡು ಕಡಲೆಕಾಳನ್ನ ಹುರ್ಕೊಳ್ತಾ ಇದ್ದೀನಿ. ಈ ಕಡಲೆಕಾಳು ಹುರಿದಿರೋ ತಿನ್ನೋಕ್ಕೆ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿರ್ತೈತೆ. ಮತ್ತು ಇದನ್ನು ತಿನ್ನೋದ್ರಿಂದ ಹಲ್ಲುಗಳು ಸಹ ಗಟ್ಟಿ ಬರ್ತೈತೆ ಅಂತ ಹೇಳ್ತಾರೆ. ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೇಲಿ ಕೊಡ್ತಾಯಿದ್ರು, ಏನೋ ಗೊತ್ತಿಲ್ಲ. ಅದಕ್ಕೆ ನೀವು ಕೊಡಿ ಫ್ರೆಂಡ್ಸ್. ಸ್ನ್ಯಾಕ್ಸು, ಪಿಜ್ಜಾ, ಬರ್ಗರು, ಬಜ್ಜಿ, ಬೋಂಡ ಕೊಡೋದಕ್ಕಿಂತ ಇದನ್ನು ಕೊಟ್ಟರೆ ನಿಧಾನಕ್ಕೆ ಮಕ್ಕಳು ತಿನ್ಕೊಂಡಿರ್ತಾರೆ, ಅವ್ರಿಗೂ ಒಳ್ಳೆಯದು ಹೆಲ್ತ್ಗೆ ಅಂತ. ಇದನ್ನೆಲ್ಲ ಹುರ್ಕೊಂಡು ಸಾಂಬಾರ್ಗೆ ಹಾಕ್ಕೊಳ್ಳೋದಷ್ಟೇ. ಕೆಲವರು ಹುರಿದು ಹಂಗೆ ಹಾಕ್ಬಿಡೋದಾ, ಬೇಯಿಸ್ಕೊಳ್ಳಲ್ವಾ ಹಿಂಗೆ ಅಂತ ಕೇಳ್ತಾರೆ. ನಮ್ಮ ಕಡೆ ಹಿಂಗೇನೆ, ಅದು ಕಟಮ್ ಅಂತ ಇರಬೇಕು. ಅದಕ್ಕೆ ಇದೇ ಥರ ಮಾಡ್ಕೊಳ್ತೀವಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಮುಗೀತು ಸಾಂಬಾರು. ಅದಕ್ಕೆ ನಮ್ಮ ಕಡೆ ಅನ್ನ ಮುದ್ದೆನೇ ಸೂಪರಾಗಿರೋದು, ಅದಕ್ಕೆ ಅದನ್ನೇ ಮಾಡಿಕೊಂಡೆ. ಕಡಲೆಕಾಳುಳಿ ಮುದ್ದೆ, ರಾತ್ರಿ ಅದು ಶಾವಿಗೆ ಪಾಯಸ ರೆಡಿ ಫ್ರೆಂಡ್ಸ್. ಕರೆಂಟ್ ಹೋಗ್ಬಿಡ್ತಪ್ಪ ನೀನು ಬರೋಷ್ಟಲ್ಲೇ. ಬಂದೇ ಬಿಡ್ತಾ ಇನ್ನು ಬಂದ ತಕ್ಷಣ. ಹೆಂಗೆ ಒಂದು ವಾರದಿಂದ ಮನೆ ಊಟ ಇಲ್ದಿರ ಹೆಂಗೆ ಅನಿಸ್ತೈತೆ? 3 ಮುದ್ದೆ ತಿನ್ಬಿಡ್ತೀಯಾ? ತಿನ್ನು. ಈಗ 12 ಗಂಟೆ ಆಯಿತು ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಹಸುವಾಗ್ತೈತೆ, ತಿನ್ನಬೇಕು. ದೇವ್ರ ಗೂಡೆಲ್ಲ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್. ಈಗ ಸಂಜೆ 4:15 ಆಯಿತು. ದೇವಸ್ಥಾನ ಎಲ್ಲ ತೊಳೆದಿಕ್ಬಿಟ್ಟೆ. ಹೆಂಗೋ ಬೇಗ ಟೈಮ್ ಆಗೋಯ್ತು ಫ್ರೆಂಡ್ಸ್. 12 ಗಂಟೆ ತನಕ ಪಾತ್ರೆಗಳು ಬಟ್ಟೆಗಳು ಅದೇ ಆಯಿತು. ರೆಸ್ಟ್ ಮಾಡ್ದಂಗೆ ಅನ್ನಿಸ್ತಿಲ್ಲ. ಟಾಮ್ ಬರ್ತೀಯಾ ವಾಕಿಂಗು? ನಾವು ಯಾರು ಹೇಳಿದ್ದು ಫ್ರೆಂಡ್ಸ್ ಮನೇಲಿರೋ ಹೆಣ್ಮಕ್ಳಿಗೆ ಆರಾಮಾಗಿರ್ತಾರೆ, ರೆಸ್ಟ್ ಆಗಿರ್ತಾರೆ ಅಂತ? ನಿಜವಾಗ್ಲೂ ಹೊರಗಡೆ ಕೆಲಸ ಬೆಸ್ಟ್ ಅನ್ನಿಸ್ತೈತೆ ನನಗೆ. ಚಪ್ಪಲಿ ಬೇರೆ ಕಚ್ಚಾಕಿದ್ಯಾ? ಓಕೆ ಬನ್ನಿ ಫ್ರೆಂಡ್ಸ್, ಶಿವ ಏನು ಮಾಡ್ತೈತೆ ನೋಡಿಕೊಂಡು ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಡೋಣ ಇವತ್ತು ಮನೇಲಿರೋ ಖುಷಿಗೆ. ಈ ಸ್ನ್ಯಾಕ್ಸ್ ಮಾಡೋಷ್ಟರಲ್ಲಿ ಇನ್ನೂ ರಾತ್ರಿ ಆಗ್ತೈತೆ, ಅವಾಗ ಅಡುಗೆ ಮಾಡಬೇಕು. ಇಷ್ಟೇ, ಆರಾಮಾಗಿ ಕೆಲ್ಸಕ್ಕೆ ಹೋಗಿ ಬಂದ್ರೇ ಎಷ್ಟು ಆರಾಮಾಗಿರ್ತೈತೆ. ಬತ್ತಾವನೆ ಮುಂದಕ್ಕೆ ಸೆಕ್ಯೂರಿಟಿ ಕೆಲಸಕ್ಕೆ ಬಳಕೆ ಬರ್ತಾನೆ. ಹೊರಟ ಏನಪ್ಪೇ, ಇದೆಲ್ಲ ನನ್ನ ಕೆಲಸ ಫ್ರೆಂಡ್ಸ್. ಇವಾಗ ಶಿವ ಆಗಿ ಬಂದೈತೆ. ಈ ಕೆಲಸ ಮಾಡೋಷ್ಟರಲ್ಲಿ ನನ್ನ ಜೀವ ಬಾಯಿ ಬರ್ತೈತಪ್ಪ ಸ್ವಾಮಿ. ಇದು ಕವರ್ ಫ್ರೆಂಡ್ಸ್, ನೋಡಕ್ಕೆ ಹಿಂಗೆ ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ, ಹಾಕೋ ಸಿಕ್ಕಾಪಟ್ಟೆ ಕಷ್ಟ. ತಾನೇ ಟಾಮ್? ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಸ್ನ್ಯಾಕ್ಸ್ ಏನ್ ಬೇಕಪ್ಪಿ? ಸ್ನ್ಯಾಕ್ಸ್ ಏನ್ ಬೇಕು? ಏನಕ್ಕೆ ಅಂದ್ರೆ ತಿನ್ನಕ್ಕೆ. ಸ್ನ್ಯಾಕ್ಸ್ ಅಂದ್ರೆ ಏನ್ ಹೇಳು? ಪಾನಿಪುರಿ, ಗೋಬಿ, ಬೇಲ್ಪುರಿ. ಆದ್ರೆ 1 ಅವರ್ ಟೈಮ್ ಆಗ್ತೈತೆ. ಓಕೆ, ಪಾನಿಪುರಿ ಅಲ್ಲಪ್ಪಿ, ನಾನೊಂದು ಮಾಡ್ತೀನಿ. ಇರೋ ಐಟಮ್ಸ್ ಅಲ್ಲಿ ಏನೋ ಒಂದು ಮಾಡ್ತೀನಿ, ಆದ್ರೆ ಹೆಸರಿಡಲ್ಲ. ಅದು ಫೈನಲ್ ಬರೋದ್ರ ನೋಡ್ಬಿಟ್ಟು ಆಮೇಲೆ ಹೆಸರಿಡ್ತೀನಿ. ಬಟ್ ವಿಚಾರಿಸ್ಕೊಂಡಿದ್ದಾಯ್ತು ತಾನೆ, ಬಾ ಚಳಿ ಮಲ್ಕೊಳ್ಳೋಣ. ಬೆಳಗ್ಗೆ ಒಂದು 12 ಗಂಟೆ ತನಕ ಕೊರೆ ಫ್ರೆಂಡ್ಸ್. ನೋಡಿ ತಾವು ಬೆಳಗ್ಗೆ ಗಡಗಡ ನಡಕ್ತಾವನೆ ಪಾಪ. ಅವನ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಈಗಲೂ ಮತ್ತೆ ಸ್ಟಾರ್ಟ್ ಆಯ್ತು 4:15 4 ಗಂಟೆಗೆ ಚಳಿ. ಯಪ್ಪ ಸ್ವಾಮಿ, ಬೇಸಿಗೆ ಕಾಲ ಬಂದರೆ ಚಳಿ ಬೇಕು ಅನ್ಸುತ್ತೆ. ಚಳಿ ಅವ್ನ ಮಲಗಕ್ಕೆ ಬರ್ತಾರದು. ಬರಟ ಮಲ್ಕೊಳ್ಳೋಣ ನಾವು. ನಿಜ ಫ್ರೆಂಡ್ಸ್, ಅಂದರೆ ಕೆಲಸ ಮಾಡ್ತಾ ಇರ್ತೀವಲ್ಲ ಡೈಲಿ, ಮೈಕೈಲ್ಲ ಬಿಸಿ ಇರ್ತೈತೆ ಕೆಲಸದ ಪ್ರೆಷರಲ್ಲಿ. ಚಳಿ ಗೊತ್ತಾಗಲ್ಲ, ಮನೇಲಿದ್ದಾಗ ಗೊತ್ತಾಗ್ತೈತೆ ಓ ಇದು ಚಳಿಗಾಲ ಅಂತ. ಅವಾಗ ನನಗೆ ಎಚ್ಚರ ಆಗ್ತೈತೆ. ಬೆಳಗ್ಗೆ ಹೊತ್ತು ಎಚ್ಚರ ಆಗ್ತೈತೆ ಚಳಿಗಾಲ ಅಂದ್ಬಿಟ್ಟು, ಆದರೆ ನಾನು ಅಷ್ಟೊಂದು ಕೇರ್ ಮಾಡಲ್ಲ. ಕೇರ್ ಮಾಡ್ತಾ ಇದ್ದಾಗ ಈ ಥರ ಮಲಗ್ಬಿಡ್ತೀನಿ ಅಷ್ಟೇ. ಓಕೆ ಬನ್ನಿ ಫ್ರೆಂಡ್ಸ್, ಇವಾಗ ಒಂದು ಸರ್ಪ್ರೈಸಾಗಿ ಒಂದು ಸ್ನ್ಯಾಕ್ಸ್ ಮಾಡೋಣ. ಸರ್ಪ್ರೈಸ್ ಸ್ನ್ಯಾಕ್ಸ್ ಇದು. ಸ್ನ್ಯಾಕ್ಸ್ ಮಾಡೋಣ ಅಂತ ಬಂದೆ, ಕರೆಂಟ್ ಇಲ್ಲ ಫ್ರೆಂಡ್ಸ್. ಇದೇ ಆಗ್ಬಿಟ್ಟೈತೆ, ಒಂದು ವೈಫೈ ಪ್ರಾಬ್ಲಮ್, ಇಲ್ಲ ಕರೆಂಟ್ ಪ್ರಾಬ್ಲಮ್. ನಮ್ಮ ಮನೇಲಿ ವಿಡಿಯೋ ಇವತ್ತು 6 ಗಂಟೆ ಆಗ್ತಾ ಬಂತು. ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಕರೆಂಟ್ ಹೋಗಿ ಬರ್ತಿದೆ. ಅಪ್ಲೋಡ್ ಕೊಟ್ಟರೆ ಹಂಗೆ ಕರೆಂಟ್ ಹೋಗ್ತೈತೆ. ಹೆಂಗೆ ಫ್ರೆಂಡ್ಸ್, ಹೆಂಗಿದ್ರೆ ಜೀವನ ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತಪ್ಪ. ವೈಫೈ ಹಾಕ್ಸ್ಕೊಂಡಂಗೆ ಕರೆಂಟ್ ಹಾಕ್ಸ್ಕೊಳಂಗಿದ್ರೆ ಚೆನ್ನಾಗಿರ್ತೈತು. ಕರೆಂಟ್ ಬರೋವರೆಗೂ ಅಡುಗೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಕತ್ಲೆಲಿ ಗವಳಿ ಏನಾದರೂ ಬೇಯಿಸ್ಕೊಂಡು ತಿಂದರೆ ಮುಗೀತು. ಯಮ್ಮನ ಜೊತೆ ಚೆಸ್ ಆಡ್ತಾ ಇರ್ತೀವಿ ನಾನು ಶಿವ. ಅದಕ್ಕೆ ನಾನು ತಿನ್ನಲ್ಲಪ್ಪ, ಫಸ್ಟ್ ಶಿವಾಗೆ ಕೊಡ್ತೀನಿ. ಶಿವ ಪ್ರಾಣ ಜೊತೆ ಆಟ ಆಡೋದು ಬೇಡ ಅಂತ ಅಷ್ಟೇ ಫ್ರೆಂಡ್ಸ್.
ಹಾಯ್ ಫ್ರೆಂಡ್ಸ್, ಈ ಜಾಗದಲ್ಲಿ ಕೂತು ವಿಡಿಯೋ ಮಾಡಿ ಎಷ್ಟೋ ದಿನಗಳಾಗಿತ್ತು. ಮತ್ತೆ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವಾಗ ನಾನ್ ಮಾಡ್ತಾರ ಒಂದು ಸ್ನಾಕ್ಸ್. ನಾನು 4:45 ಸ್ನಾಕ್ಸ್ ಮಾಡ್ತಾ ಇದೀನಿ ಅಂತ ಹೇಳ್ದೆ. ಈಗ 6:30 ಸ್ಟಾರ್ಟ್ ಮಾಡ್ತಾ ಇದೀನಿ ಫ್ರೆಂಡ್ಸ್. ಹಿಂಗೆ ನನ್ ಕೆಲ್ಸಕ್ಕೆ ನಂಗಿರುತ್ತೆ ಫ್ರೆಂಡ್ಸ್. ನಾನ್ ಮಾಡ್ತಾ ಇದೀನಿ ಈಗ ವೆಜ್ ಗೋಬಿ. ಬರೀ ಹೂಕೋಸು ಹೀಟ್ ಜಾಸ್ತಿ, ಬರೀ ಎಲೆಕೋಸು ಹೀಟ್ ಜಾಸ್ತಿ, ಮತ್ತೆ ಇದು ಅಣಬೆ ಅದ್ರಲ್ಲೂ ಹೀಟ್ ಜಾಸ್ತಿ. ಎಲ್ಲ ಹೀಟ್ ಐಟಮ್ಸ್ ಏನೆ. ನಾನು ಇವಾಗ ಮಾಡ್ತಾ ಇರೋದು ಹೀಟೇ ಫ್ರೆಂಡ್ಸ್. ಬೀಟ್ರೂಟ್ ಅಂತೂ ಓವರ್ ಇಟ್ಟು, ಮತ್ತೆ ಎಲೆಕೋಸು ಕ್ಯಾರೆಟ್ ಇವು 3 ಮಿಕ್ಸ್ ಮಾಡಿ ಮಾಡ್ತಾ ಇದೀನಿ. ಆದ್ರೆ ನಾನು ತಿನ್ನಲ್ಲ ಫ್ರೆಂಡ್ಸ್, ಇವಾಗೋಸ್ಕರ ಮಾತ್ರ ಮಾಡ್ತಾ ಇದೀನಿ. ಅದು ಪರವಾಗಿಲ್ಲ ಫ್ರೆಂಡ್ಸ್. ಯಾವ ದೇವ್ರಿಗೆ ನಾನು ಭಕ್ತಿ ಇಲ್ದೆ ಪೂಜೆ ಮಾಡಿದ್ನ ಗೊತ್ತಿಲ್ಲ. ಈ ತರ ದೇವರು ಶಾಪ ಕೊಡಬಾರ್ದಾಗಿತ್ತು ನನಗೆ. ಅದಕ್ಕೆ ಒಂದ್ ಸ್ವಲ್ಪ ಮಾಡ್ತೀನಿ. ಶಿವಾಗ ಇಷ್ಟ ಫ್ರೆಂಡ್ಸ್ ಗೋಬಿ ಅಂದ್ರೆ. ನಾನೇನು ಅಷ್ಟಕ್ಕಷ್ಟೇ ಗೋಬಿ ಅಂದ್ರೆ ಅಷ್ಟೊಂದು ಇಷ್ಟಪಡಲ್ಲ. ನಾನೇನಿದ್ರು ಪಾನಿಪುರಿ ಲವರು. ಆದ್ರೂ ಇರೋ ತರಕಾರಿ ವೇಸ್ಟ್ ಆಗುತ್ತಲ್ಲ, ಮಾಡೋಣ ಹೊಸದಾಗಿ ಅಂತ. ಡ್ರೈ ಗೋಬಿ ಬೇಕಾ ನಿನ್ಗೆ? ಸ್ಪೈಸಿ ಗೋಬಿ ಬೇಕಾ? ಏನ್ ಗೋಬಿ ಬೇಕಪ್ಪಿ? ಯಾವ್ದೋ ಒಂದು ಗೋಬಿ. ಯಾವ್ದೋ ಒಂದ್ ಗೋಬಿ ಅನ್ನೋ ಹೆಸರಿಲ್ಲ. ಎಲೆಕೋಸು ಫ್ರೆಂಡ್ಸ್ ಒಂದ್ ಸ್ವಲ್ಪ ಮಾಡ್ತಿರೋದಲ್ಲ, ಅದಕ್ಕೆ ಒಂದು ಬೀಟ್ರೋಟ್. ಎಲೆಕೋಸು ಐತೆ. ಬರೀ ಎಲೆಕೋಸಲ್ಲೇ ಮಾಡಬೇಡಿ ಫ್ರೆಂಡ್ಸ್. ಯಾವತ್ತೂ ಕಹಿ ಬರ್ತೈತೆ. ನಾನು ಟ್ರೈ ಮಾಡಿ ನೋಡಿದೀನಿ. ಅದಕ್ಕೆ ಜೊತೆಗೆ ಬೀಟ್ರೂಟ್ ಹಾಕೊಳ್ತಾ ಇದೀನಿ. ಮತ್ತೆ ನಾವು ಫುಡ್ ಕಲರ್ ಆಡ್ ಮಾಡಂಗಿಲ್ಲಲ್ಲ ಫ್ರೆಂಡ್ಸ್. ರೋಡ್ ಸೈಡ್ ಎಲ್ಲ ಬ್ಯಾನ್ ಮಾಡೋರಲ್ಲ, ಅದಕ್ಕೆ ನಾವು ಫುಡ್ ಕಲರ್ ಬೇಡ ಬೀಟ್ರೂಟ್ ಕಲರ್ ಹಾಕ್ತಿವಿ. ಬೀಟ್ರೂಟ್ ಹಾಕಿದ್ರೆ ಅದೇ ಫುಡ್ ಕಲರ್ ಅಲ್ಲ, ಹಂಗೆ ಐಡಿಯಾ. ಮತ್ತೆ ಸ್ವಲ್ಪ ಸ್ವೀಟ್ನೆಸ್ ಕೊಡ್ತೈತೆ. ಟೊಮೊಟೊ ಸಾಸ್ ಸ್ವಲ್ಪ ಹಾಕೊಂಡು ಇದು ಹಾಕೊಂಡ್ರೆ ಏನೋ ಗೊತ್ತಿಲ್ಲ, ಯಾವತ್ತೂ ಮಾಡ್ಲಿಲ್ಲ. ನಾನು ಇವತ್ತು ಟ್ರೈ ಮಾಡ್ತಾರ ಫ್ರೆಂಡ್ಸ್. ಯಾಕೆ ನಾನು ಬಿಲ್ಡಪ್ ತಗೋಬೇಕು ಅಂದ್ರೆ, ಮಾಮೂಲಿ ತರಕಾರಿ ಮಾಡಿದೀನಿ. ಹೂಕೋಸು ಎಲೆಕೋಸಲ್ಲಿ ಬರೀ ಅವುಗಳೇ ಹಾಕ್ಬಿಟ್ಟು ಮಾಡಿದೀನಿ. ಈ ತರ ಮಿಕ್ಸ್ ತರಕಾರಿ ಹಾಕಿ ಮಾಡ್ತಾ ಇರೋದಿದೆ ಫಸ್ಟ್ ಟೈಮು. ಚೆನ್ನಾಗಿ ಬರ್ತೈತೆ ಫ್ರೆಂಡ್ಸ್. ಅದು ಏನಿಲ್ಲ, ಮಾಡೋ ಮನ್ಸಿರ್ಬೇಕು ಅಷ್ಟೇ. ಚೆನ್ನಾಗಿ ಗೊತ್ತಿದೆ. ಈ ತರಕಾರಿ ತಂದೈತೆ, ಏನೇನೋ ನೋಡ್ತಾ ಇದೀನಿ. ಕೊತ್ತಂಬರಿ, ಚಿಕ್ಕಡಿಕಾಯಿ, ನನ್ನ ಫೇವ್ರೆಟ್ ಗೋರಿಕಾಯಿ ಬಾತ್ ನೋಡಿದೆ ಫ್ರೆಂಡ್ಸ್. ಇವತ್ತು ಮಾಸ್ಟರ್ ಆನಂದ್ ಅವ್ರ ಹೆಂಡತಿ ಹೇಳ್ಕೊಡ್ತಾ ಇದ್ರು ಅಡಿಗೆನಲ್ಲಿ. ಟ್ರೈ ಮಾಡೋಣ. ಗೋರಿಕಾಯಿ ಬೀನ್ಸು ಬಾತು ಟ್ರೈ ಮಾಡ್ತೀನಿ. ನಿಂಬೆಹಣ್ಣು, ಶುಂಠಿ, ಚಪ್ಪರ್ ಬದನೆಕಾಯಿ, ಸೀಮೆ ಬದನೆಕಾಯಿ 2 ಒಂದೇ. ಈ ತರಕಾರಿ ಎಲ್ಲ ಆಮೇಲೆ ಜೋಡಿಸ್ಕೊತೀನಿ. ಮೊದಲು ನಾನು ಈ ಕಟ್ ಮಾಡ್ಬಿಟ್ಟು ಸ್ವಲ್ಪ ಬೇಯಿಸಕ್ ಹಾಕ್ಬೇಕು ಇವುಗಳನ್ನೆಲ್ಲ. ವೈಟ್ ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಈ ಡ್ರೆಸ್ ಅಲ್ಲಿ. ಒಂದ್ ಸ್ವಲ್ಪ ದಿನ ಚೇಂಜ್ ಆಗ್ಬಿಡ್ತೀನಿ. ಯಾಕಂದ್ರೆ ಈ ನೆಲದಲ್ಲಿ, ಈ ಮನೆಯಲ್ಲಿ ಈ ನೈಟಿ ಸಹ ಬ್ಲಾಕ್ ನೈಟಿ ಆಗ್ಬಿಡ್ತೈತಿ ಒಂದ್ ಸ್ವಲ್ಪ ದಿನ ಹೋದ್ರೆ. ನಮ್ಮ ಮನೆತನಕ್ಕೆ ತಕ್ಕದ್ದು ವೈಟ್ ಕಲರ್ ಅಲ್ಲ ಫ್ರೆಂಡ್ಸ್. ನಾವು ಬೇರೆ ಕಲರೇ ಹಾಕ್ಬೇಕು. ನಾವ್ ಹೇಳ್ಬೇಕಂದ್ರೆ ಬ್ಲಾಕು. ಅದಕ್ಕೆ ನಾನು ಸ್ವಲ್ಪ ಡಾರ್ಕ್ ಕಲರ್ ಜಾಸ್ತಿ ಹಾಕ್ತಾ ಇರ್ತೀನಿ. ನೀವು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ಡೈಲಿ ಯೂಸ್ಗೆ ಜಾಸ್ತಿ ಗಲೀಜಿದ್ರೆ ಎದ್ದು ಕಾಣಿಸಲ್ಲ ಅನ್ಬಿಟ್ಟು ವೈಟೇ ಇಲ್ಲ ನನ್ನ ಹತ್ರ ಡ್ರೆಸ್ಸು. ವೈಟ್ ಅನ್ನೋದೇ ಮರ್ತ್ಬಿಟ್ಟಿದೀನಿ. ವೈಟ್ ಕಲರ್ ಐತೆ ಭೂಮಿ ಮೇಲೆ ಅನ್ನೋದೇ ಮರ್ತ್ಬಿಟ್ಟಿದೀನಿ. ಜೋಕ್ ಮಾಡಕ್ಕೂ ಒಂದು ಇತಿಮಿತಿ ಬೇಕು. ಚೆನ್ನಾಗೇನೋ ಕಾಣಿಸ್ತಿದೆ, ಬಟ್ ಗಲೀಜಾದ್ರೆ ತುಂಬಾ ಬೇಜಾರಾಗ್ತಿದೆ ಫ್ರೆಂಡ್ಸ್. ಕ್ಯಾರೆಟ್ ಅನ್ನ ಸಣ್ಣ ಸಣ್ಣದಾಗಿ ಕಚ್ಕೋಬೇಕು, ಕಟ್ ಮಾಡ್ಕೋಬೇಕು. ಏನಾದ್ರೂ ಒಂದೆರಡು ಕ್ಯಾರೆಟ್ ಪೀಸಸ್. ಶಿವಾಗ ಒಂದಕ್ಕೆ ಅಲ್ಲ ಸಾಕು ಫ್ರೆಂಡ್ಸ್, ಒಂದೊಂದೇ ಹಾಕೊಳ್ತೀನಿ. ಈ ಬೀಟ್ರೂಟ್ ಸಹ ಜಾಸ್ತಿ ಆಗ್ತಿದೆ. ಆಮೇಲೆ ವೇಸ್ಟ್ ಏನಾಗಲ್ಲ, ತಿಂತಿದ್ದಾನೆ ಪೇ ಜಾಸ್ತಿನೇ. ಈ ಕಲರ್ ಏನಾದ್ರು ವೈಟ್ ಡ್ರೆಸ್ ಟಚ್ ಆಗ್ಬೇಕು. ಸೂಪರ್ ಡೂಪರ್ ಆಗಿರ್ತೈತೆ. ಇಲ್ಲೆಲ್ಲ ಇದು ಬೀಟ್ರೂಟ್ ಕಲರೇ ಹೂವಾಗ್ಲಿರೋದು. ಬೀಟ್ರೂಟ್ ಕಲರ್ ಹೂವ ತರ ಡಿಸೈನ್ ಆಗ್ಬಿಡ್ತೈತೆ ಅಷ್ಟೇ, ಏನ್ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್. ನಿಮ್ಗೆ ಏನಾದ್ರು ಗೋಬಿ ತುಂಬಾ ಇಷ್ಟಪಡ್ತೀರಾ? ತುಂಬಾ ಗೋಬಿಗಳಿದಾವೆ. ಆಲೂ ಗೋಬಿ, ಪಾಲಕ್ ಗೋಬಿ. ಇದು ಮೊನ್ನೆ ತಿನ್ನಲ್ಲ ಅಲ್ಲಿ ಹೋದಾಗ, ನಾನು ನಮ್ಮ ಅಕ್ಕ ಮನೆಗೆ ಹೋದಾಗ ಆವಾಗ ನೋಡ್ದೆ ನಾನು. ಓ, ಪಾಲಕ್ ಗೋಬಿನೂ ಐತೆ, ಆಲೂ ಗೋಬಿನೂ ಐತೆ ಜೀವನದಲ್ಲಿ ಅಂತ. ಆಚೆ ಹೋಗಿದ್ದಕ್ಕೆ ಗೊತ್ತಾಯ್ತು. ಅವು ಒಂದಿನ ಟ್ರೈ ಮಾಡ್ತೀನಿ. ಆಲೂ ಗೋಬಿ ನನ್ಗೆ ಸಖತ್ ಇಷ್ಟ ಆಯ್ತು. ಪಾಲಕ್ ಗೋಬಿ ಎಲ್ಲ ಐತೆ. ನನ್ನ ಲೈಫಲ್ಲಿ ನಾನು ತಿಂದಿರೋದು ಹೂಕೋಸ್ ಗೋಬಿ, ಎಲೆಕೋಸ್ ಗೋಬಿ 2 ತಿಂದಿದ್ದು. ಮತ್ತೆ ಅಣಬೆ, ಮಶ್ರೂಮ್ ಗೋಬಿ ಸಹ ತಿಂದಿಲ್ಲ ಇನ್ನು. ಅವು ಒಂದಿನ ತಿನ್ನಲ್ಲ, ನಾನೇ ಮಾಡ್ತೀನಿ ಫ್ರೆಂಡ್ಸ್. ಇವನ್ನೆಲ್ಲ ಮೊದಲು ಬೇಯಿಸಕ್ ಹಾಕ್ಬಿಟ್ರೆ ಅರ್ಧ ಕೆಲಸ ಮುಗಿಯುತ್ತೆ. ಈ ಗೋಬಿ, ಪಾನಿಪುರಿ ಎಲ್ಲ ತುಂಬಾ ಕಷ್ಟದ ಕೆಲಸ ಅನ್ಕೊಳ್ತೀವಿ ಫ್ರೆಂಡ್ಸ್. ಸೋ ಸಿಂಪಲ್. ಇವೆಲ್ಲ ಕಟ್ ಮಾಡಿಸೋದು, ಬೇಯಿಸೋದು, ಮಿಕ್ಸ್ ಮಾಡೋದು, ಎಣ್ಣೆಲಿ ಕರಿಯೋದು, ಆಮೇಲೆ ಉರಿಯೋದು, ಇಷ್ಟೇ. ಅಂದ್ರೆ ನಾವು ಮಾಡಲ್ಲ ಅಷ್ಟೇ. ಇವೆಲ್ಲ ಎಲ್ತು ಒಳ್ಳೇದಲ್ಲ ಅಂತ ಮನೇಲಿ ಮಾಡ್ತೀವಲ್ಲ. ಏನ್ ನಾವೇನು ಸೈಡ್ಗೆ ಅದು ಇದು ಹಾಕಲ್ವಲ್ಲ. ಫುಡ್ ಕಲರ್ ಆಗ್ಲಿ, ಟೇಸ್ಟಿಂಗ್ ಪೌಡರ್ ಆಗ್ಲಿ ತಿನ್ಬೋದು ಮನೇಲಿ. ತರಕಾರಿ ಕಟ್ಟಿಂಗ್ ಟ್ರೇ ಐತೆ. ಅದೇನಾದ್ರು ಬೀಟ್ರೂಟ್ ಕಟ್ ಮಾಡೋಕೆ ಬಳಸ್ಬಿಟ್ರೆ ಮತ್ತೆ ತೊಳಿಬೇಕಾರೆ ನನಗೆ ಪಿತ್ತ ನೆತ್ತಿಗೆ ಇರ್ತೀವಿ ಫ್ರೆಂಡ್ಸ್. ಅದಕ್ಕೆ ಇಷ್ಟು ಫ್ರೆಶ್ ಆಗೈತು. ಪಲ್ಯ ಮಾಡಿದ್ರೆ 4-5 ಚಪಾತಿ ಆರಾಮಾಗಿ ತಿಂತಾ ಇದೆ. ಆ ಮೂಲೆ ಅಡಿಗೆ ಮನೆಗೆ ಹೋದಾಗಿಂದ
ನನಗೆ ರೊಟ್ಟಿ ಚಪಾತಿ ಅವುಗಳ ಮೇಲೆ ಇಂಟ್ರೆಸ್ಟೇ ಬರ್ತಾ ಇಲ್ಲ ಫ್ರೆಂಡ್ಸ್. ತುಂಬಾ ಕಷ್ಟ ಮೂಲೆಯಲ್ಲಿ ಅಡುಗೆ ಮಾಡೋಕ್ಕೆ. ಅಪ್ಪಿ ನಾನು ಏನು ಗೋಬಿ ಮಾಡ್ಕೊಡ್ತಾ ಇದ್ದೀನ, ನೀನು ನನಗೆ ಸರ್ಪ್ರೈಸ್ ಆಗಿ ಏನಾರು ಮಾಡ್ಕೊಡು. ಮಾಡ್ಕೊಡೋದು ಬೇಡ, ತಂದ್ಕೊಡು ಅಷ್ಟೇ. ನಮ್ಮ ಹತ್ರ ಫ್ರೆಂಡ್ಸ್ ನಾವೇನಾದ್ರು ಕೊಡ್ತಾರೆ ಅವ್ರೇನಾದ್ರು ಕೊಡ್ಬೇಕು. ಮುಯಿ ತರ ಇಷ್ಟನ್ನು ಉಪ್ಪಾಕಿ ಬೇಯಿಸಕ್ ಹಾಕಿದೀನಿ ಫ್ರೆಂಡ್ಸ್. ಒಂದು 10 ನಿಮಿಷ ಬೆಂದ್ರೆ ಸಾಕು. ಕುಕ್ಕರಲ್ಲಿ ಹಾಕೋಬಹುದು ಫ್ರೆಂಡ್ಸ್, ಕುಕ್ಕರ್ ಬಿಸಿ ಆಗೈತೆ ಈಗ, ಅದಕ್ಕೆ ಇಷ್ಟನ್ನು ಬೇಯಿಸಕ್ ಹಾಕಿದೀನಿ. ನಾನೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಡೋಷ್ಟ್ರಲ್ಲಿ ಬೆಂದಿರ್ತೈತೆ ಫ್ರೆಂಡ್ಸ್. ಇದಕ್ಕೆ ಅತಿ ಕಡಿಮೆ ಐಟಮ್ಸ್ ಏನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲಾದ್ರೂ ಮಾಡ್ಕೋಬಹುದು, ಪ್ಯಾಕೆಟ್ ಐತಲ್ಲ ಖಾಲಿ ಮಾಡ್ಬಿಡೋಣ ಬೇಗ ಅಂದ್ಬಿಟ್ಟು. ಕಾರ್ನ್ ಫ್ಲೋರ್, ಅಕ್ಕಿ ಹಿಟ್ಟು ಸ್ವಲ್ಪ ತಗೊಂಡಿದೀನಿ. ಕ್ರಿಸ್ಪಿ ಆಗಿ ಬರಕ್ ಫ್ರೆಂಡ್ಸ್. ಕರ್ಮ್ ನನಗೆ ಸಾಫ್ಟ್ ಆಗಿದ್ರೆ ಇಷ್ಟ ಆಗಲ್ಲ, ಕರ್ಮ್ ಅಂದ್ರೆ ಇಷ್ಟ ಆಗ್ತಿದೆ. ಆಮೇಲೆ ಸೋಯಾ ಸಾಸು, ಟೊಮೊಟೊ ಸಾಸು, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಈರುಳ್ಳಿ, ಇಷ್ಟೇ ಸಿಂಪಲ್. ಕ್ಯಾಪ್ಸಿಕಮ್ ಐತೆ, ಅದಂತೂ ಇರ್ಲೇಬೇಕು, ಚೆನ್ನಾಗಿರ್ತೈತೆ. ಕ್ಯಾಪ್ಸಿಕಮ್ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ಅದೇ ಫ್ರೈ ಎಲ್ಲ ಹಾಕೊಂಡ್ರೆ ಸೂಪರ್ ಆಗಿರ್ತೈತೆ. ಸದ್ಯ ಒಳ್ಳೆ ಟೈಮ್ ನೆನಪಾಯ್ತು. ಇದು ಅರ್ಧ ಯಾವಾಗ ಇಟ್ಟಿದ್ನೋ ಗೊತ್ತಿಲ್ಲ, ಆದ್ರೆ ಚೆನ್ನಾಗೈತೆ. ಸೈಡ್ ಒಂದ್ ಸ್ವಲ್ಪ ಕಟ್ ಮಾಡ್ಬಿಟ್ರೆ ಬಳಸ್ಕೋಬಹುದು. ಹುಳಿ ಸಾರು ಹೆಂಗಿದ್ರು ತಿನ್ನಲ್ಲ ನೀನು ಅನ್ಬಿಟ್ಟು ಸ್ವಲ್ಪ ಮಾಡಿದ್ರೆ, ನೋಡಿದ್ರೆ ಸ್ವಲ್ಪ ಮಾಡಿದ್ರೆ ಟೇಸ್ಟ್ ಆಗಿರ್ತಿತ್ತು ಸಾಂಬಾರ್ ತಾನೆ. ನಿಜ ಫ್ರೆಂಡ್ಸ್, ಕಡಲೆಕಾಳು ಹುಳಿ ಶಿವಾಗಿ ಇಷ್ಟ ಆಗಲ್ಲ, ಅದಕ್ಕೆ ನಾನು ಸ್ವಲ್ಪ ಮಾಡಿದೆ. ನೋಡಿದ್ರೆ ಸೂಪರ್ ಡೂಪರ್ ಆಗಿ ಬಂದ್ಬಿಟ್ಟೆ ಟೇಸ್ಟ್. ನಾನೇ ಬರೀ ಸಾರಿ ತಿಂದಾಕ್ಬಿಟ್ಟೆ. ಅಂದ್ರೆ ಅಷ್ಟೊಂದು ತಿಂದಿಲ್ಲ, ಸ್ವಲ್ಪನೇ. ಕ್ಯಾಪ್ಸಿಕಮ್ ನ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಬೇಗ ಫ್ರೈ ಆಗ್ಬೇಕು. ತಿನ್ನಕ್ಕೆ ಅದೇ ಸಿಗಬಾರ್ದು, ಆದ್ರೆ ಸಿಗ್ಬೇಕು. ಅಂದ್ರೆ ದಪ್ಪ ಸಿಗ್ಬಾರ್ದು ಅಂತ ಅಷ್ಟೇ ಫ್ರೆಂಡ್ಸ್. ಶಾರ್ಟ್ ಅಂಡ್ ಸ್ವೀಟ್ ಆಗಿರ್ಬೇಕು. ಅಂದ್ರೆ ನಿಮ್ಗೆ ಹಸಿಮೆಣಸಿನಕಾಯಿ ಇಲ್ಲ ಚಿಲ್ಲಿ ಸಾಸ್ ಇಷ್ಟ ಆಗಿಲ್ಲ ಅಂದ್ರೆ ಖಾರದ ಪುಡಿ ಬಳಸ್ಬೋದು ಫ್ರೆಂಡ್ಸ್. ಆದ್ರೆ ಹಸಿಮೆಣಸಿನಕಾಯಿ ಫ್ಲೇವರೇ ಚೆನ್ನಾಗಿರೋದು ಗೋಬಿಯಲ್ಲಿ, ಸೂಪರ್ ಆಗಿರ್ತೈತೆ. ತಿನ್ನಂಗಿಲ್ಲ, ಚಪ್ಪರ್ಸ್ಕೊಂಡ್ ಮಾಡ್ತಾ ಇದೀನಿ ಅಡುಗೆನ. ಇಂಥ ಕಷ್ಟ ನಮ್ಮ ಶತ್ರುಗಳಿಗೆ ಮಾತ್ರ ಬರಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ನಾನು ತರಕಾರಿ ಎಲ್ಲ ಕಟ್ಟಿ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ತರಕಾರಿ ಎಲ್ಲ ಬೆಂದಿತ್ತು. ಹೂಕೋಸು, ಸ್ವಲ್ಪ ಕ್ಯಾರೆಟ್, ಬೀಟ್ರೋಟ್ ಇವಿಷ್ಟು ಬೇಯಿಸ್ಕೊಂಡಿದ್ದೆಲ್ಲ ಉಪ್ಪಾಕಿ ಬೇಯಿಸ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಸೈಡಿಗೆ ತಗೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಕಾರ್ನ್ ಫ್ಲವರ್ ಸ್ವಲ್ಪ, ಅಕ್ಕಿ ಹಿಟ್ಟು 1-2 ಸ್ಪೂನಷ್ಟು, ಕೈ ಎಳ್ತಲೆ ಹಾಕ್ಕೊಳ್ತಾ ಇದ್ದೀನಿ 1-2 ಸ್ಪೂನಷ್ಟು. ಸ್ವಲ್ಪ ಮಾಡ್ತಾಯಿದ್ದೀನಲ್ಲ ಹಂಗಾಗಿ ಶುಂಠಿ ಬೆಳ್ಳುಳ್ಳಿ 1 ಸ್ಪೂನಷ್ಟು, ಆಮೇಲೆ ಕೊತ್ತಂಬರಿ, ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತರಕಾರಿ ಸ್ವಲ್ಪ ನುಣ್ಣಗೆ ಬೇಯಿಸ್ಕೊಬಿಟ್ರೆ ಕಲ್ಸೋಕ್ಕೆ ಏನು ಹಿಂಸೆ ಆಗಲ್ಲ, ಬೇಗ ಕಲ್ಸ್ಕೊಬಿಡ್ಬೋದು. ಇಷ್ಟೇ. ಮಸಾಲಾಸ್ ಏನು ಇದ್ರೊಳಗೆ ಹಾಕ್ಕೊಳ್ಳಲ್ಲ ನಾನು, ಜಾಸ್ತಿ ಮಸಾಲಾಸು ಹಾಕ್ಕೊಂಡು ತಿಂದರೂ ಚೆನ್ನಾಗಿರಲ್ಲ. ಈ ಥರ ಸಿಂಪಲಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ತೆಳ್ಳಗಿತ್ತು ಅಂದ್ಬಿಟ್ಟು ಕಾರ್ನ್ ಫ್ಲೋರ್ ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ. ಒಟ್ಟು ಒಂದು 3-4 ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಚಪಾತಿ ಹಿಟ್ಟು ಅದಕ್ಕಿಂತ ಒಂದು ಸ್ವಲ್ಪ ತೆಳ್ಳಗೆ ಮಿಕ್ಸ್ ಮಾಡ್ಕೊಂಡ್ರೆ ಮುಗೀತು. ಇದನ್ನು ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಂಡು ಇದಕ್ಕೆ ತರಕಾರಿ ಅಂದ್ಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಕ್ಯಾಪ್ಸಿಕಮು, ಕೊತ್ತಂಬರಿ ಇಷ್ಟೇ ರೆಡಿ ಮಾಡ್ಕೊಂಡಿರೋದು. ಎಣ್ಣೆ ಕಾಯಕ್ಕಿಟ್ಟು ಕಲಸಿಟ್ಕೊಂಡಿರೋ ಹಿಟ್ಟನ್ನ ಬಿಟ್ಕೊಳ್ಳೋದಷ್ಟೇ. ಒಂದು ಸ್ವಲ್ಪ ಗೋಲಿ ಗಾತ್ರದಷ್ಟಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಕರ್ಮ್ ಅಂತ ಬಂದರೆ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದು. ಅದು ಹಾಗೆ ಬರ್ತೈತೆ. ಇದನ್ನು ಒಂದು 5-6 ನಿಮಿಷ ಆದರೂ ಮೀಡಿಯಮ್ ಫ್ಲೇಮಲ್ಲಿ ಉಲ್ಟಾ ಮಾಡಿ ಬೇಯಿಸ್ಕೊತಾನೆ ಇರಬೇಕು. ನೋಡಿ, ಬೀಟ್ರೋಟ್ ಹಾಕಿರೋದಕ್ಕೆ ಫುಡ್ ಕಲರೇ ಹಾಕಂಗಿಲ್ಲ, ಫುಡ್ ಕಲರ್ ಹಾಕ್ದಂಗೆ ಬರ್ತಾ ಇರ್ತೈತೆ. ಆದರೆ ಫುಡ್ ಕಲರ್ನ ಆದಷ್ಟು ಅವಾಯ್ಡ್ ಮಾಡಿ ಫ್ರೆಂಡ್ಸ್, ಊಟದಲ್ಲೆಲ್ಲ ತಿನ್ನೋಕೆ ಹೋಗ್ಬೇಡಿ. ಈ ಥರ ಕೆಂಪಾಗಿ ಬೇಯಿಸ್ಕೊಂಡು ಸೈಡಿಗೆ ತೊಗೊಂಡ್ರೆ ಸಾಕು. ನಾನು ಮಾಡಿ ಸೈಡಿಗೆ ತೊಗೊಳ್ತಾ ಇರ್ತೀನಿ, ಅಲ್ಲೇ ಶಿವ ತಿಂತಾ ಇರ್ತೈತೆ. ನನಗೆ ಫ್ರೈಯೇ ಮಾಡಬೇಡ, ಈ ಥರ ಮಾಡಿಕೊಟ್ಟಿರೋದೇ ಸಾಕು. ಏನೋ ಡ್ರೈ ಗೋಬಿ ಅಂತಾರಲ್ಲ ಫ್ರೆಂಡ್ಸ್, ಇದೇ ಸಾಕು ನನಗೆ, ಅದನ್ನೇನು ಒಗ್ಗರಣೆ ಮಾಡೋದಕ್ಕೇನು ಹೋಗಬೇಡ ಅಂತ ಹೇಳ್ತು. ಆದರೂ ನಾನು ನಮ್ಮ ಫ್ರೆಂಡ್ಸಿಗೆ ತೋರಿಸ್ಲೇಬೇಕು, ನಾನು ಮಾಡೇ ಮಾಡ್ತೀನಿ, ನೀನು ತಿನ್ನಲೇಬೇಕು ಅಂದ್ಬಿಟ್ಟು ಶಪಥ ಮಾಡ್ಕೊಂಡು ಮಾಡಿದ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದನ್ನ ನೋಡ್ತಾ ಇದ್ರೆ ನನಗೆ ಕಬಾಬೇ ನೆನಪಾಗ್ತೈತೆ. ಯಾವಾಗ ತಿಂತೀನೋ ಏನೋ ಗೊತ್ತಿಲ್ಲ. ಇದನ್ನ ಇಷ್ಟೇ ಮಾಡಿಕೊಂಡು ಟೊಮೊಟೊ ಸಾಸ್ ಜೊತೆ, ಟೊಮೊಟೊ ಕೆಚಪ್ ಅಂತಾರೆ, ಕನ್ಫ್ಯೂಸ್ ಆಗ್ತಾ ಇದ್ದೀನಿ ಫ್ರೆಂಡ್ಸ್. ಟೊಮೊಟೊ ಕೆಚಪ್ ಜೊತೆ ತಿಂದ್ರೂ ಸೂಪರ್ ಡೂಪರಾಗಿ ಟೇಸ್ಟ್ ಇರ್ತೈತೆ. ಶಿವ ಹಂಗೆ ತಿಂತೈತೆ ಅಂದರೆ ನೀವು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್ ಎಷ್ಟು ಟೇಸ್ಟ್ ಆಗಿರ್ಬೋದು ಅಂತ. ಅದಕ್ಕೆ ನಾನು ಇದನ್ನು ಪದೇ ಹೇಳ್ತಾ ಇರ್ತೀನಿ. ಮನೇಲಿ ಏನಾದರೂ ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗಿರುತ್ತೆ, ಎಷ್ಟರೋ ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಅಂತ. ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹಸಿಮೆಣಸಿನಕಾಯಿ, ಕ್ಯಾಪ್ಸಿಕಮ್, ಈರುಳ್ಳಿ ಇವಿಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಅದೇ ಫ್ರೆಂಡ್ಸ್ ಗೋಬಿನ ಒಗ್ಗರಣೆ ಮಾಡ್ಕೊಳ್ತೀವಲ್ಲ ಅದಕ್ಕೆ. ಇದು ಅಷ್ಟೇ ಸಿಂಪಲಾಗಿ ಮಾಡ್ಕೊಳ್ತೀನಿ. ಮತ್ತು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಜಾಸ್ತಿ ಫ್ರೈ ಆಗಬಾರ್ದು, ಸ್ವಲ್ಪ 3% ಅಷ್ಟೇ ಫ್ರೈ ಆಗಬೇಕು. ಆವಾಗ ಗೋಬಿ ಜೊತೆ ತಿನ್ನೋಕೆ ಸೂಪರ್ ಆಗಿರ್ತೈತೆ. ಇದಕ್ಕೂ ಸಹ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಆವಾಗಲೇ ಹಿಟ್ಟು ಕಲಿಸ್ಕೊಳ್ತಾ ಇದ್ನಲ್ಲ ಗೋಬಿಗೆ, ಆವಾಗೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿಲ್ಲ ನಾನು, ಬೇಯಿಸ್ಬೇಕಾದ್ರೆ ಹಾಕ್ಕೊಂಡಿದ್ದಷ್ಟೇ. ಅದಕ್ಕೆ ಇದಕ್ಕೂ ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಕೊಂಡೆ, ಸ್ವಲ್ಪ ಸಪ್ಪೆ ಆಗಿಬಿಡುತ್ತೆ ಅಂದ್ಬಿಟ್ಟು. ಇದು ಅರ್ಧಂಬರ್ಧ ಒಗ್ಗರಣೆ ಆದಮೇಲೆ ಸೋಯಾ ಸಾಸ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು, ಟೊಮೊಟೊ ಸಾಸು ಸ್ವಲ್ಪ 1 ಸ್ಪೂನಷ್ಟು ಹಾಕ್ಕೊಂಡು ಗೋಬಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಸೋಯಾ ಸಾಸ್ ಯಾಕೆ ಜಾಸ್ತಿ ಹಾಕ್ಕೊಂಡೆ ಅಂದರೆ ಈ ಫ್ಲೇವರ್ ಶಿವಾಗ ಜಾಸ್ತಿ ಇಷ್ಟ ಆಗ್ತೈತೆ. ಟೊಮೊಟೊ ಸಾಸ್ ಯಾಕೆ ಕಮ್ಮಿ ಹಾಕ್ಕೊಂಡೆ ಅಂದರೆ
ಆಲ್ರೆಡಿ ಬೀಟ್ರೋಟ್ ಆಗಿರೋದ್ರಿಂದ ಸ್ವೀಟ್ ಇರುತ್ತೆ ಅಂದ್ಬಿಟ್ಟು. ಆಮೇಲೆ ಸ್ವಲ್ಪ ಖಾರದ ಪುಡಿ, ಇದು ನನ್ನ ಸ್ಪೆಷಲ್ ಗರಂ ಮಸಾಲ ನಾನು ಹಾಕ್ತೀನಿ, ಇದು ಟೇಸ್ಟ್ ಸಕ್ಕತ್ತಾಗಿ ಕೊಡ್ತೈತೆ ಅಂದ್ಬಿಟ್ಟು ಅದನ್ನು ಹಾಕಿ ಚೆನ್ನಾಗಿ ಒಂದು 2-3 ನಿಮಿಷ ಒಗ್ಗರಣೆ ಮಾಡಿಕೊಂಡು ಆಮೇಲೆ ಹಸಿ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡೋದಷ್ಟೇ. ಇದು ನನ್ನ ಫೇವ್ರೇಟು, ಈರುಳ್ಳಿ ಜೊತೆ ಗೋಬಿ ತಿನ್ನೋದು ಸೂಪರ್ ಡೂಪರ್ ಆಗಿರುತ್ತೆ ಟೇಸ್ಟ್ ಅಂತ. ನನಗೇನಿಷ್ಟ ಹಂಗೆ ಮಾಡ್ತೀನಿ, ಶಿವಾಗೂ ಅದನ್ನೆತ್ತು ಕೊಡಬೇಕು ಅಂತ. ಗೋಬಿ ಗೋಬಿ ಬಿಸಿ ಬಿಸಿ ಗೋಬಿ ಎಷ್ಟು ರೂಪಾಯಿ ಕೊಡ್ಬೇಕು? 40 ರೂಪಾಯಾ? ನೋಡಿ ಟೇಸ್ಟ್ ನೋಡ್ಬಿಟ್ಟು ಬರೋದು. ಸ್ಮೆಲ್ ಅಲ್ಲಿದ್ದಂಗಿದೆ, ರೋಡ್ ಸೈಡ್ ಇದ್ದಂಗೆ ಸ್ಮೆಲ್ಲು. ನಾನು ಅದು ತಿನ್ನುವಂತೀನಿ ಟಗತ ಮಾಡಿದ್ಯಲ್ಲ, ಇಲ್ಲೇ ಮಾಡ್ಕೋಬೋದು ಅಲ್ಲ, ಉಳಿತಾಯ ಆಯ್ತದೆ. 50 ರೂಪಾಯಿ. ಹಾ, ಒಂದು ಬೀಟ್ರ್ ತಂದು ಕೊಡು ಸಾಕು, ಮಾಡ್ಕೊಟ್ಬಿಡ್ತೀನಿ. ಚೆನ್ನಾಯ್ತಾ? ಸೂಪರ್. ಶಿವಾಗ ಜಾಸ್ತಿ ಇಷ್ಟ ಫ್ರೆಂಡ್ಸ್, ನನಗೆ ಅಷ್ಟಕ್ಕಷ್ಟೇ, ಬಟ್ ನನಗೆ ತಿನ್ನಂಗೋ ಇಲ್ಲ. ಕೊಡ್ಬೇಕಾ? 100 ರೂಪಾಯಿ ಕೊಡ್ಬೋದು ನಿಮ್ಗೆ. ಹಂಗ್ ಮಾಡಿದ್ರೆ 100 ರೂಪಾಯಿ ಕೊಡು ಮತ್ತೆ. ಅವ್ರನ್ನ ಖಾರ ಗೀರ ಎಲ್ಲ ಟೇಸ್ಟ್ ಚೆನ್ನಾಗಿ ಕೊಟ್ಟಿದೆ. ಹಿಂಗ್ ಮಾಡ್ಕೊಟ್ರೆ ಸರಿ. ನಾನ್ ಸ್ವಲ್ಪ ಟೇಸ್ಟ್ ನೋಡ್ಲಾ? ಸ್ಮೆಲ್ಲು ಮನೆಯೆಲ್ಲ ಘಮ ಘಮ ಅಂತೈತೆ ಫ್ರೆಂಡ್ಸ್. ನನಗೆ ಗೊತ್ತು, ನಾನು ಮಾಡೋ ಗೋಬಿ ಫ್ರೈಡ್ ರೈಸು ಸೂಪರ್ ಆಗಿ ಮಾಡ್ತೀನಿ. ಎಗ್ ರೈಸು ಅವೆಲ್ಲ ಹಿಟ್ ಜಾಸ್ತಿ. ಇದು ಇನ್ನ ಐತೆ ಹಿಟ್ ಜಾಸ್ತಿ. ಭಯ ಫ್ರೆಂಡ್ಸ್, ಹೊಟ್ಟೆ ನೋವು ಬಂದ್ಬಿಟ್ರೆ ತಡ್ಕೊಳಕ್ ಆಗಲ್ಲ. ನನಗೆ ಏನಾರ ತಗೊಡ್ತೀಯಾ? ಏನಾರ? ನಾವಿವಾಗ ಶಾಪಿಂಗ್ ಹೋಗ್ತಾ ಇದೀವಿ ಫ್ರೆಂಡ್ಸ್. ತಾನೆ? ಅದೇನ್ ಶಾಪಿಂಗ್ ಅಂತ ಈ ನೈಟಿಲ್ಲೇ ಬರಲ್ಲ ಅಂದ್ರೆ ನಾವ್ ಇಲ್ಲಿರೋರೇ ಅಲ್ಲ, ನೈಟಿಲೆಲ್ಲ ಓಡಾಡ್ಬೋದು. ಒಂದ್ ಸೈಡ್ ಕುತ್ಕೋತೀನಿ, ಡ್ರೆಸ್ ಹಾಕೋಬೇಕಂದ್ರೆ ಬೇಜಾರು. ಓಕೆ ಫ್ರೆಂಡ್ಸ್, ನಾನು ರೆಡಿ ಆಗ್ಬಿಡ್ತೀನಿ. ಏನಕ್ಕೆ ಶಾಪಿಂಗ್ ಹೋಗ್ತಾ ಇರೋದು ಎಲ್ಲ ಹೋಗ್ತಾ ಹೇಳ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನೀಗ ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟು ಹೋಗ್ತಾ ಇದೀನಿ. ಪೇಷಂಟ್ ತರ ರೆಡಿ ಆಗ್ಬಿಟ್ಟು ಹೋಗ್ತಾ ಇದೀನಿ. ಚಳಿನಲ್ಲಿ ಎಲ್ಲರೂ ಪೇಷಂಟೇ. ತಲೆಗೆ ಬಟ್ಟೆ ಕಟ್ಕೋಬೇಕಾಯ್ತು, ಬಟ್ಟೆ ಇಲ್ಲ. ಅಮ್ಮ ನಿನ್ ಬೆಳಗ್ಗೆ ಯಾಕೆ ಗಡಗಡ ನಡುಕ್ತಾ ಇದೆ ಇವಾಗ ಗೊತ್ತಾಯ್ತು. ನಾವಿದ್ದೀವಿ ಅಂತ ರೊಚ್ಚಿ ಕೇಳ್ಬೇಡ ಬಾ. ನಮ್ಮನೆ ಒಳಗೆ ಸೇಕೆ ನೋಡಿ, ಇಲ್ಲಿ ನೋಡಿ ಎಷ್ಟು ಚಳಿ. ಹಿಮಾಲಯ ಪಕ್ಕ ಇದ್ದಂಗೆ ಆಗ್ತಿದೆ. ಮನೆ ಮೇಲೆ ತಾರ್ಪಲ್ ಹಾಕಿದ್ದು, ಒಂದು ಮಳೆ ಬೀಳದೆ ಇರೋ ಸೋರ್ದೆ ಇರೋಕೆ ಈ ತರ ಟೈಮಲ್ಲಿ ಬೆಚ್ಚಿಗಿರೋ ಫ್ರೆಂಡ್ಸ್. ಕೊರೆ ಹೊಗೆ ತರ ಕಾಣಿಸ್ತಿತ್ತು ಕೊರೆ. ಟಾಮ್ ಬಾರ, ನಾವು ಹೋದ್ಮೇಲೆ ಎಲ್ಲ ಅಟ್ಯಾಕ್ ಮಾಡಿದ್ವು ಅಂದ್ರೆ ಒಂದ್ ಮೂಲೆಯಲ್ಲಿ ಹೋಗಿ ಸೇರ್ಕೊಬಿಡ್ತೀಯಾ ಫ್ರೆಂಡ್ಸ್. ನಾಯಿಗಳು ಅಬ್ಸರ್ವ್ ಮಾಡಿ, ಯಾವಾಗಲೂ ರೋಡ್ ಪಕ್ಕ ಇರ್ತವೆ, ಯಾಕೆ ಗೊತ್ತಾ? ಗಾಡಿಗಳು ಓಡಾಡ್ತಾವಲ್ಲ, ಬಿಸಿ ಇರ್ತಿತ್ತು ರೋಡು, ತನಪೇ ಬೆಚ್ಚಿಗಿರ್ತೈತೆ ಅಂತ. ಅದಕ್ಕೆ ಗಾಡಿ ಓಡಾಡ್ಬೇಕಾದ್ರೆ ನೋಡ್ಕೊಂಡು ಓಡಾಡ್ರಿ. ಒಂದಲ್ಲ ಒಂದಿನ ಇದ್ರೊಳಗೆ ಹೋಗೋಣ ಫ್ರೆಂಡ್ಸ್. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾನು, ಯೋಚನೆ ಮಾಡಬೇಡಿ. ನಾವು ಬಂದ್ವಿ ಸ್ಟೋರ್ಗೆ. ಇದೊಂದು ಸ್ಟೋರ್, ನಾವು ಯಾವಾಗಲೂ ಇಲ್ಲೇ ಬರೋದು ಫ್ರೆಂಡ್ಸ್. ನಾನು ಸ್ಟೋರ್ಗೆ ಹೋಗಿದ್ದು ಒಂದೊಳ್ಳೆ ಗಿಫ್ಟ್ ತಗೋಬೇಕು ಅಂತ. ಅಲ್ಲಿ ಗಡಿಯಾರಗಳೆಲ್ಲ ಇಟ್ಟಿದ್ರು. ಆದರೆ ಗಾಜಿನ ವಸ್ತುಗಳು ಗಡಿಯಾರನ ಗಿಫ್ಟಾಗಿ ಯಾರಿಗೂ ಕೊಡಬಾರ್ದು ಅಂತ ಹೇಳ್ತಾರೆ. ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವನ್ನೆಲ್ಲ ಸುಮ್ಮನೆ ನೋಡಿದೆ ಅಷ್ಟೇ. ಬುದ್ಧ ಅವ್ರದ್ದು ಒಂದು ಫೋಟೋ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ನಾನು ತಗೋಬೇಕು. ಆಮೇಲೆ ಇಲ್ಲಿ ಒಳಗಡೆ ಬಂದೆ, ಇದರಲ್ಲಿ ಏನಾದರೂ ತಗೋಬೋದಾ ಅಂತ ನೋಡ್ತಾ ಇದ್ದೀನಿ. ಬಟ್ ಇವೆಲ್ಲ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಇತ್ತು. ಏನೇ ಆದರೂ ನನಗೆ ಈ ಕಡೆನೇ ಗಮನ ಹೋಗ್ತಾ ಇರ್ತೈತಿ. ಈ ಗೊಂಬೆಗಳಂದ್ರೆ ಇಷ್ಟ. ನಾವು ತಗೊಳಕ್ ಬಂದರೆ ನಮಗೆ ಕೆಲಸ ಕೊಡ್ತಿತ್ತಲ್ಲ ಇವಣ್ಣ. ಡಾಲ್ಫಿನ್ ಅಪ್ಪು 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 ತೆಗಿ ಎಲ್ಲ ನೋಡೋಣ. ನೋಡೋಕ್ಕೆ ದುಡ್ಡು ಕೊಡೋದು ಬೇಡಲ್ಲ. ಜೈ ಶ್ರೀರಾಮ್. ಭಗವಾನ್ ಬುದ್ಧ ಚಾಮುಂಡೇಶ್ವರಿ, ಜೀಸಸ್ ಎಲ್ಲ ಅವರೇ ಇಲ್ಲೇ. ಇದನ್ನೇ ಸೆಲೆಕ್ಟ್ ಮಾಡಿದ್ವಿ ಫ್ರೆಂಡ್ಸ್. ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ. ಈ ಕಡೆಯಿಂದ ನೋಡಿದ್ರೆ ಕುದುರೆ ಈ ಕಡೆ ತಿರುಗ್ತೈತೆ, ಆ ಕಡೆಯಿಂದ ನೋಡಿದ್ರೆ ಆ ಕಡೆ ಕುದುರ್ತಿದೆ, ಈ ಕಡೆ ತಿರುಗ್ತೈತೆ, ಆ ಕಡೆ ತಿರುಗ್ತೈತೆ. ಏನಪ್ಪ ಹಿಂಗೈತೆ, ಕಣ್ಣು ತಿರುಗ್ತೈತೆ. ಸೂಪರ್ ಆಗೈತಪ್ಪ. ಇದೆ ನನ್ನ ಫಿಕ್ಸು, ರಿಯಲ್ ಕುದುರೆ ತರ ಕಾಣಿಸ್ತೈತೆ ನೋಡಿ ಫ್ರೆಂಡ್ಸ್. ನಮ್ಮ ಸೆಲೆಕ್ಷನು ನೋಡಿ, ಕುದುರೆ ಈ ಕಡೆ ತಿರುಗ್ತೈತೆ, ಈ ಕಡೆ ತಿರುಗ್ತೈತೆ ನೋಡಿ. ಸರಿ, ಪ್ಯಾಕ್ ಮಾಡ್ಸಪ್ಪ ಇದರಲ್ಲಿ. ರೇಟ್
ಈ ಗಣೇಶನ ನಾವು ಸೆಲೆಕ್ಟ್ ಮಾಡ್ಕೊಂಡಿದೀವಿ ಫ್ರೆಂಡ್ಸ್. ಯೂನಿಕ್ ಆಗೈತೆ, ಚೆನ್ನಾಗೈತೆ, ವರ ಸಕ್ಕದಾಗಿ ಕೊಡ್ತೈತೆ, ಲಾಡು ತಿಂತೈತೆ. ಹ್ಞೂ ಇದೇ ಚೆನ್ನಾಗೈತೆ. ಅದೆಲ್ಲ ಯಾವ್ದು ಹೇಳು? ಆಗ್ಲೇ ಒಂದು ಎತ್ಕೊಂಡ್ವಿ, ಅದು ಸ್ವಲ್ಪ ಕ್ರಾಸ್ ಒಂದೇ ಕಡೆ ಬಗ್ಬಿಟ್ಟೈತೆ ಗಣೇಶ. ಅದೇ ಅಲ್ಲ, ಇದೊಂದು ಸ್ವಲ್ಪ ಕ್ರಾಸ್ ಅನಿಸ್ತೈತಪ್ಪಿ. ಇದೇ ಇರ್ಲಿ ಬಿಡು, ಇದು ಸೂಪರ್ ಆಗೈತೆ ನೋಡು. ಹಾ ಇದೇ ಇರ್ಲಿ. ಗೃಹ ಪ್ರವೇಶಕ್ಕೆ ಏನಂತ ಹಾಕ್ತಾರೆ? ಮನೆ ಓಪನಿಂಗು. ಹಾ ಬೆಸ್ಟ್ ವಿಶ್. ಮನೆ ಓಪನಿಂಗ್ ಏನಂತ ವಿಶ್ ಆಗ್ದವ್ರು? ಹ್ಯಾಪಿ ಮನೆ ಓಪನಿಂಗ್ ಅಂತ ಹಾಕ್ತಾರ. ನಂಗೆ ಗಣೇಶ ಮಾತ್ರ ಸಖತ್ ಇಷ್ಟ ಆಯ್ತು. ಹೆಂಗ ಗಡಗಡ ನಡ್ಕೊಂಡು ಹೋಗ್ಬಿಟ್ಟು ಬಂದ್ವಿ ಫ್ರೆಂಡ್ಸ್. ಗಿಫ್ಟ್ ಮಾತ್ರ ನಮ್ಗೆ ಸಖತ್ ಇಷ್ಟ ಆಯ್ತು ಫ್ರೆಂಡ್ಸ್. ಕಡಕ್ಕೆ ಮನ್ಸಾಗ್ತಿಲ್ಲ, ನಮ್ಮ ಮನೆಗೆ ಇಟ್ಕೊಳ್ಳೋದು ಅನ್ಸ್ತೈತೆ. ಅದ್ ಕುದುರೆ ಫ್ರೆಂಡ್ಸ್, ನೀವು ಅಬ್ಸರ್ವ್ ಮಾಡಿ. ಈ ಕಡೆ ಬಂದ್ರೆ ಈ ಕಡೆ ನೋಡ್ದಾಗ ಕಾಣಿಸಿದ್ರೆ, ಈ ಕಡೆ ಬಂದ್ರೆ ಈ ಕಡೆ. ಹೆಂಗ್ ಮಾಡಿರ್ಬೋದಪ್ಪಿ? ಎಷ್ಟು ಟ್ಯಾಲೆಂಟ್ ಐತೆ ಮನುಷ್ಯನಲ್ಲಿ. ನಾನೇ ದೇವಿ ಟ್ಯಾಲೆಂಟ್ ಅನ್ಕೊಂಡೆ, ನನ್ನಿಟ ಟ್ಯಾಲೆಂಟ್ಗಳವ್ರೆ ಫ್ರೆಂಡ್ಸ್. ಮೊನ್ನೆ ನಾನು ಗಣೇಶನ್ ವಿಗ್ರಹ ತಗೋಬನ್ನಲ್ಲ, ಶಿವ ತುಳಸಿ ಪೀಚರ್ಜಿನ ಹೊಡೆದಾಕ್ಬಿಡ್ದು. ಅದು ಚಿಕ್ಕದು, ಅದಕ್ಕೆ ಪಶ್ಚಾತ್ತಾಪಕ್ಕೆ ದೊಡ್ಡ ತರಿಸ್ಕೊಂಡೆ. ಇಷ್ಟು ಸಕ್ಕತ್ತಾಗಿ ಕಾಣಿಸ್ತೈತೆ ಗಣೇಶ. ನನ್ಗೇನೋ ಗೊತ್ತಿಲ್ಲ, ಗಣೇಶ ಅಂದ್ರೆ ಜಾಸ್ತಿ ಇಷ್ಟ ಫ್ರೆಂಡ್ಸ್. ಇರ್ಬೇಕು ಮನೇಲಿ. ಅದಕ್ಕೆ ಸ್ಟೋನು ಇದು ರಿಯಲ್ ವಜ್ರ ಚಿನ್ನದ ತರ ಚೆನ್ನಾಗಿದೆ. ದೇವ್ರ ಮನೆ ಇಟ್ಬಿಡ್ತೀನಿ. ಅಲ್ಲಿ ತುಳಸಿ ಗಿಡದ ಹತ್ರ ಇಕ್ಕಿದ್ಯಪ್ಪ ಮೊನ್ನೆ ಗಣೇಶನ, ಹೊಡೆದಾಗಿರೋ ಗಣೇಶನ. ತುಳಸಿ ಗಿಡದ ಹತ್ರ ಗಣೇಶನ್ ಇಡಬಾರ್ದು, ಗಣೇಶನ್ಗೆ ತುಳಸಿ ಸೋಕ್ಬಾರ್ದು. ಅವ್ರಿಬ್ರು ಜಗಳ ಮಾಡ್ಕೊಂಡವ್ರು ಯಾವಾಗ ಸುಮಾರು ವರ್ಷಗಳಿಂದ. ಓಕೆ ಫ್ರೆಂಡ್ಸ್, ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿಸ್ಕೊ ಬಂದ್ರಿ. ಪೆನ್ ಕೊಡಪ್ಪಿ, ಸಿಗ್ನೇಚರ್ ಸ್ಟೈಲ್ ಹಾಕ್ತೀನಿ. ಏನಂತ ಹೆಸರಾಕ್ಲಪ್ಪಿ? ನಿಮ್ಮ ಪ್ರೀತಿಯ ತಂಗಿ. ಏನಿಲ್ಲ, ಮಧು ಶಿವಕುಮಾರ್ ಫ್ರಮ್ ಕನಕಪುರ. ಅದೇ ನನ್ನ ಹೆಸರು ಮಧು ಶಿವಕುಮಾರ್. ಹೇಳು, ಬೇರೆಯವ್ರ ಹೆಸರು ಜಾಯಿನ್ ಮಾಡ್ಕೋತೀನಿ ಅಂದ್ರೆ ಹಂಗಲ್ಲ ಫ್ರೆಂಡ್ಸ್. ಶೆಟ್ಟಿ ಅದು ಇದು ಬರ್ತಾವಲ್ಲ, ಆತರ. ಮಧು ಶೆಟ್ಟಿ ಸೂಪರ್ ಆಗೈತೆ. ಬೇಡ, ಕನ್ಫ್ಯೂಸ್ ಆಗ್ಬಿಡ್ತಾರೆ. ಯಾರ ಮನೆ ಫಂಕ್ಷನ್ ಅಂದ್ರೆ ಫ್ರೆಂಡ್ಸ್, ನಮ್ಮ ಅಕ್ಕನೇ. ನಾನೊಂದು 3 ತಿಂಗಳ ಹಿಂದೆ ಶೇರ್ ಮಾಡ್ಕೊಂಡಿದ್ದೆ. 3 ತಿಂಗಳಾಯ್ತಪ್ಪಿ. ನಮ್ಮ ಬಾವ ಡೆತ್ ಆದ್ರು ಅಂತ. ಅವ್ರ ಮನೆ ಫಂಕ್ಷನ್ ಅಂದ್ರೆ ವರ್ಷದೊಳಗೆ ಏನಾದ್ರು ಫಂಕ್ಷನ್ ಮಾಡ್ಬೇಕು ಅಂತ ಏನ್ ಅವ್ರದ್ದು ಆಚಾರ ಗೊತ್ತಿಲ್ಲ ನನ್ಗೆ ಅದ್ರ ಬಗ್ಗೆ. ಅದಕ್ಕೆ ಮನೆ ಕಟ್ಟಿದ್ರು, ಆ ಟೈಮಲ್ಲಿ ಅವ್ರು ಡೆತ್ ಆದ್ರು. ಅವ್ರು ಇರ್ಬೇಕಾದ್ರೆ ಮನೆ ಓಪನಿಂಗ್ ಆಗ್ಬೇಕಾಗಿತ್ತು. ಅದಕ್ಕೆ ಎಮರ್ಜೆನ್ಸಿಯಾಗಿ ಮಾಡ್ಕೊಳ್ತಿದ್ದಾರೆ ಮನೆ ಓಪನಿಂಗು. ಅದಕ್ಕೆ ನಾಳೆ ಹೋಗ್ತಾ ಇದೀನಿ ಫ್ರೆಂಡ್ಸ್. ನನಗೆ ಶಿವ ಬರ್ತಾರೆ ನನ್ನ ಹತ್ರ. ನನ್ನ ಇಂಗ್ಲಿಷ್ ನೋಡ್ಬಿಟ್ರೆ ಹಂಗೆ ಚಳಿ ಜ್ವರ ತಾಯ್ತ, ಯಾವ್ದೋ ಒಂದು ವಿಚಿತ್ರ ಭಾಷೆ ತರ ಕಾಣಿಸ್ತದೆ. ಓಕೆ ಫ್ರೆಂಡ್ಸ್, ಇರ್ಲಿ. ಈಗ ನಾನು ಬೆಳಗ್ಗೆ 6 ಗಂಟೆಗೆ ಹೋಗ್ಬೇಕು ಫ್ರೆಂಡ್ಸ್. ಹಂಗ ಅನ್ಕೋತೀನಿ. 7 ಗಂಟೆ 7:15 ಆಗ್ತೈತೆ ನಾವು ಮನೆ ಬಿಡೋದು. ನಾಳೆ ಶಿವ ಊರ್ ಕಡೆ ಹೋಗ್ತೈತೆ, ನಾನು ಹಿಂಗ್ ಹೋಗ್ತಾ ಇದೀನಿ. ಇಲ್ಲೇ ಹತ್ರನೇ ಒಂದು ಅರ್ಧ ಅವರ್ ಬಿಟ್ಬಿಟ್ಟು ಬಂದ್ಬಿಡ್ತೈತೆ ನನ್ನ ಮನೆ ಓಪನಿಂಗ್ ಹೋಗ್ತಾ ಇದೀವಿ. ಈಗ ಊಟ ಗಿಟ ಏನಿಲ್ಲ ಫ್ರೆಂಡ್ಸ್. ನನಗೆ ಶಿವ ಊಟ ಗೋಬಿ ತಿಂದಿದ್ ನೋಡಿ ಹೊಟ್ಟೆ ತುಂಬೋಯ್ತು. ಅದಕ್ಕೆ ಎಂಡ್ ಮಾಡಿ ನಾಳೆ ಬೇಗ ವ್ಲಾಗ್ ಸ್ಟಾರ್ಟ್ ಮಾಡ್ಕೋಬೇಕು. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಎಂಡರ್ಗೆ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬಾಯ್. ಗುಡ್ ನೈಟ್.